ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ಅದರ 12ನೇ ವಾಕ್ಯವನ್ನು ನಾವೆಲ್ಲರೂ ಶಬ್ದ ತೆಗೆದು ಒಟ್ಟಾಗಿ ನಾವು ಓದಲಿಕ್ಕಾಗಿ ನಾವು ಹೋಗೋಣ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ನ್ಯಾಯ ತೀರ್ಪಾಗುವುದೆಂದು ತಿಳ್ಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತದೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟೋ ಕೊಂಚ ಕಿಚ್ಚು ಎಷ್ಟೋ ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳಲ್ಲಿ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿಯನ್ನು ಹೊತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದುದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಯಿಂದ ಸ್ತುತಿ, ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟಷ್ಟೇ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರುವ ಕಾಯಿ ಬಿಡುವುದೋ, ದ್ರಾಕ್ಷಿಯ ಬಳ್ಳಿಯು ಅಂಜೂರದ ಹಣ್ಣಾಗುವುದೋ? ಹಾಗೆಯೇ ಉಪ್ಪಿನ ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಈ ವಾಕ್ಯಗಳಿಗಾಗಿ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನಿನ್ನ ನಾಲಿಗೆಯನ್ನು ಕಾಪಾಡಿಕೊಂಡ್ರೆ ನಿನ್ನ ಆಶೀರ್ವಾದವನ್ನು ಕಾಪಾಡಿಕೊಳ್ಳುವ ಹಾಗೆ ಎಂದು. ಕೆಲವರು ಹಿಂದೆ ಇರೋರು ಹೇಳಲಿಲ್ಲ, ಬಾಯಿ ತೆರೆದು ಹೇಳ್ರಿ, ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಂಡ್ರೆ ನೀವು ಆಶೀರ್ವಾದವನ್ನು ಕಾಪಾಡಿಕೊಳ್ಳುವ ಹಾಗೆ. ಸಂತೋಷ ಉಳ್ಳವ್ರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳೋಣ. ಸಂತೋಷವಾಗಿ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಅಲ್ಪ ನಿಮಿಷ ದೇವರ ವಾಕ್ಯದಲ್ಲಿ ನಾವು ಓದಿಸಲ್ಪಟ್ಟಂಥ ವಾಕ್ಯದಲ್ಲೇ ನನ್ನ ಸಂದೇಶದ ಪೀಠಿಕೆ ಏನು ಎನ್ನೋದು ನಿಮಗೆಲ್ಲರಿಗೂ ಅರ್ಥ ಆಗಿರಬೇಕು. ನಾನು ದೇವರ ಆತ್ಮನು ನನ್ನ ಹೃದಯದಲ್ಲಿ ಇಟ್ಟಂಥ ಒಂದು ಚಿಕ್ಕ ಆಲೋಚನೆ ನಿಮ್ಮ ಮುಂಭಾಗದಲ್ಲಿ ಇಟ್ಟು ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಲಿಕ್ಕಾಗಿ ಇಷ್ಟಪಡ್ತೇನೆ. ಇವತ್ತು ನನ್ನ ಸಂದೇಶದ ಪೀಠಿಕೆ, ನಿಮ್ಮ ಬಾಯನ್ನು, ನಿಮ್ಮ ಮಾತನ್ನು, ನಿಮ್ಮ ನಾಲಿಗೆಯನ್ನು ನೀವು ಕಾಪಾಡಿಕೊಂಡರೆ ನೀವು ಆಶೀರ್ವಾದವನ್ನು ಕಾಪಾಡಿಕೊಳ್ಳುವ ಹಾಗೆ. ಇನ್ನು ಕೆಲವರು ಆಮೇಲೆ ಹೇಳಲಿಲ್ಲ, ಇನ್ನೊಂದು ಸಾರಿ ನಾನು ಹೇಳ್ತೇನೆ. ನಿಮ್ಮ ಬಾಯನ್ನು, ನಿಮ್ಮ ನಾಲಿಗೆಯನ್ನು, ನಿಮ್ಮ ಮಾತನ್ನು ನೀವು ಕಾಪಾಡಿಕೊಳ್ಳುವುದಾದರೆ ನಿಮ್ಮ ಆಶೀರ್ವಾದವನ್ನು ಕಾಪಾಡಿಕೊಳ್ಳುವ ಹಾಗೆ. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಇವತ್ತು ಅನೇಕರು ಮಾತುಗಳಿಂದ ಆಶೀರ್ವಾದಗಳನ್ನು ಕಳ್ಕೊಳ್ತಾರೆ, ಮಾತುಗಳಿಂದ ಕುಟುಂಬವನ್ನು ಕಳ್ಕೊಳ್ತಾರೆ, ಮಾತುಗಳಿಂದ ಏಳಿಗೆಯನ್ನು ಕಳೆದುಕೊಳ್ತಾರೆ, ಮಾತುಗಳಿಂದ ಸ್ಥಾನಮಾನಗಳನ್ನು ಕಳೆದುಕೊಳ್ತಾರೆ, ಮಾತುಗಳಿಂದ ದೊಡ್ಡ ಒಂದು ಸಂಸ್ಥಾನವನ್ನೇ ಕಳ್ಕೊಳ್ಳುವಂಥ ಮಟ್ಟಿಗೆ ಮಾತುಗಳು ಕ್ರಿಯೆ ಮಾಡುವಂಥದ್ದಾಗಿರ್ತದೆ. ಇಂಗ್ಲೀಷಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ನಿನ್ನ ಮಾತು ಉತ್ತಮವಾಗಿದ್ದರೆ ನಿನ್ನ ಜೀವಿತ ಉತ್ತಮವಾಗಿರುತ್ತೆ, ನಿನ್ನ ಮಾತು ಕೆಡಕಾಗಿದ್ದರೆ ನಿನ್ನ ಜೀವಿತ ಕೆಡಕಾಗಿರುತ್ತೆ ಎನ್ನುವಂಥ ಒಂದು ಗಾದೆ ಇಂಗ್ಲೀಷಲ್ಲಿದೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ,
ನಿನ್ನ ಮಾತು ಉತ್ತಮವಾಗಿದ್ದರೆ ನಿನ್ನ ಜೀವಿತ ಉತ್ತಮವಾಗಿರುತ್ತೆ. ನಿನ್ನ ಮಾತು ಕೆಡಕಾಗಿದ್ದರೆ ನಿನ್ನ ಜೀವಿತ ಕೆಡಕಾಗಿರುತ್ತೆ ಎಂಬುವಂಥ ಒಂದು ಗಾದೆ ಇರುವಂಥದ್ದಾಗಿರ್ತದೆ. ಒಬ್ಬನ ಜೀವಿತ ಆಶೀರ್ವದಿಸಲ್ಪಡುವುದು ಅವನ ಕೈಯಲ್ಲಿರುವಂಥ ಹಣದಿಂದಲ್ಲ, ಒಬ್ಬನ ಜೀವಿತ ಯಾವ ರೀತಿ ಉಳ್ಳದಾಗಿದೆ ಎನ್ನುವಂಥದ್ದು ತೀರ್ಮಾನಿಸುವಂಥದ್ದು ಅವನ ಬಾಯ ಮಾತುಗಳಾಗಿರ್ತದೆ. ಒಬ್ಬನ ಬಾಯ ಮಾತುಗಳು ಅದು ಬಹಳ ಪ್ರಬಲ ಉಳ್ಳದ್ದು. ಅದರಿಂದಲೇ ಸತ್ಯವೇದ ಗ್ರಂಥದಲ್ಲಿ ನಾವು ಓದಲ್ಪಟ್ಟಂಥ ವಚನದಲ್ಲಿ ನಾವು ಗಮನಿಸ್ತೇವೆ, ಈ ಚಿಕ್ಕ ನಾಲಿಗೆ ದೊಡ್ಡ ಕಾಡನ್ನೇ ಅದು ಉರಿಸುವಂಥದ್ದಾಗಿರುತ್ತೆ. ಈ ಚಿಕ್ಕ ನಾಲಿಗೆ ಏನು ಮಾಡುತ್ತದೆ, ನರಕದಿಂದ ಬೆಂಕಿಯನ್ನು ಹೊತ್ತಿಸಿ ಕರ್ಕೊಂಡು ಬರೋದಕ್ಕೆ ಈ ನಾಲಿಗೆಗೆ ಶಕ್ತಿ ಉಂಟು ಎಂಬುದು ನಾವು ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಬೈಬಲಲ್ಲಿ ಏನಕ್ಕೆ ಈ ಪದವನ್ನು ನಾನು ಹೇಳ್ತಾ ಇದ್ದೀನಿ ಎಂಬುದು ಅನಂತರವಾಗಿ ನಿಮ್ಮ ಅರಿವಿಗೆ ಬರುವಂಥದ್ದಾಗಿರ್ತದೆ. ಇವತ್ತು ಕಾಲಘಟ್ಟದಲ್ಲಿ ನಾವು ಗಮನಿಸಿದಾಗ ಅನೇಕರು ತಾವು ಆಡ್ತಿರುವಂಥ ಮಾತುಗಳ ಕುರಿತಾದಂಥ ಅರಿವು ಅನೇಕರಿಗೆ ಇಲ್ಲ. ಇವತ್ತು ಸಭೆ ವಿಶ್ವಾಸಿಗಳೇ, ನಾವು ದೇವರ ಮಕ್ಕಳು, ನಮ್ಮ ಮಾತುಗಳ ಕುರಿತಾಗಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಒಬ್ಬನ ಮಾತು ಏನಾದರೂ ಕೆಡಕಾಗಿದ್ದರೆ ಅವನ ಜೀವಿತ ಕೇಡಿನ ಕಡೆ ಯಾವಾಗಲೂ ಸಾಗುತ್ತಾ ಇರುತ್ತದೆ ಎಂಬುದನ್ನು ಎಂದಿಗೂ ಮಾತು ಮರೆಯಬಾರದು. ಬೈಬಲಲ್ಲಿ ಗಮನಿಸ್ತೇವೆ, ಈ ಚಿಕ್ಕ ನಾಲಿಗೆ ಏನು ಮಾಡುತ್ತೆ, ನಮ್ಮ ದೇಹವನ್ನು ಎತ್ತ ಕಡೆ ಬೇಕೋ ಹತ್ತ ಕಡೆ ತಿರುಗಿಸೋದಕ್ಕೆ ಶಕ್ತಿ ಉಳ್ಳದು ಬಾಯ ಮಾತಾಗಿರ್ತದೆ. ನಾವು ಉದಾಹರಣೆಗೆ ನಾನು ಹೇಳೋ ಪ್ರಕಾರವಾಗಿ, ನೀನು ಏನು ಮಾತಾಡ್ತೀಯೋ ಅದೇ ನೀನಾಗಿರುತ್ತಿ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಿನ್ನ ಮಾತು ಏನೋ ಅದೇ ನಿನ್ನ ಜೀವನ. ಇನ್ನೊಂದು ಪದದಲ್ಲಿ ನಾನು ಹೇಳ್ತೇನೆ, ನೀನು ಯಾವ ರೀತಿ ಮಾತಿನಲ್ಲಿ ನಡವಳಿಕೆ ಉಳ್ಳವನಾಗಿರ್ತೀಯೋ ಅದೇ ರೀತಿ ನಿನ್ನ ಜೀವಿತದ ನಡತೆಯೂ ಸಹ ಇರುತ್ತದೆ. ನಿನ್ನ ಮಾತು ಹೇಗೋ ಅದೇ ರೀತಿ ನಿನ್ನ ಜೀವಿತ, ನಿನ್ನ ಸ್ವಭಾವ, ನಿನ್ನ ನಡವಳಿಕೆ. ನಿನ್ನ ಮಾತು ಸರಿ ಇದ್ದರೆ ನಿನ್ನ ಸ್ವಭಾವ ನಡವಳಿಕೆ ಸರಿ ಇರುತ್ತೆ. ನಿನ್ನ ಮಾತು ತಪ್ಪದಾಗಿದ್ದರೆ ನಿನ್ನ ಜೀವಿತ ನಡವಳಿಕೆ ಅದು ತಪ್ಪಾಗಿರುತ್ತದೆ. ಒಬ್ಬನು ತನ್ನ ನಾಲಿಗೆಯನ್ನು, ತನ್ನ ಮಾತುಗಳನ್ನು ಆತನು ಹತೋಟಿಗೆ ತರುವವನಾಗಿದ್ದರೆ ತನ್ನ ಜೀವಿತವನ್ನು, ತನ್ನ ಭವಿಷ್ಯವನ್ನು, ತನ್ನ ಕುಟುಂಬವನ್ನು ಅವನ ಹತೋಟಿಯಲ್ಲಿ ತಾನು ಹಿಡಿದುಕೊಳ್ಳುವವನಾಗಿರ್ತಾನೆ. ಆದರೆ ಒಬ್ಬನ ಮಾತಿನಲ್ಲಿ ತಪ್ಪಿ ಹೋದರೆ ಅವನು ತನ್ನ ಕುಟುಂಬನ ಕಳ್ಕೋಬಹುದು, ತನ್ನ ಜೀವಿತವನ್ನು ಕಳ್ಕೋಬಹುದು, ತನ್ನ ಏಳಿಗೆಯನ್ನು ಕಳ್ಕೋಬಹುದು, ತನ್ನ ಮೇಲುಗಳನ್ನು ಕಳ್ಕೋಬಹುದು. ಕಾರಣ ಇದೆಲ್ಲ ಅಡಕವಾಗಿರೋದು ಯಾವುದರಲ್ಲಿ ಅಂತಂದರೆ ಮಾತಿನಲ್ಲೇ ಆಗಿರುವಂಥದ್ದಾಗಿರ್ತದೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯ ಮಾತುಗಳಿಗೆ ಬಹಳವಾದಂಥ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದಾಗಿರ್ತದೆ. ಸತ್ಯವೇದ ಗ್ರಂಥದಲ್ಲಿ ಮನುಷ್ಯನು ತಾನು ಮೊದಲನೆಯ ಪಾಪಕ್ಕೆ ಒಳಪಡೋದಕ್ಕೆ ಕಾರಣ ಏನು ಗೊತ್ತಾ? ಸೈತಾನನಿಂದ ಕೇಳಲ್ಪಟ್ಟಂಥ ಮಾತುಗಳಿಗೆ ಮರಳಾಗಿ ಅವನ ಪಾಪಕ್ಕೆ ಅವನು ಒಳಪಟ್ಟಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಹಾಗಾದರೆ ಕೇಳುವಂಥ ಮಾತುಗಳು, ನಾವು ಆಡುವಂಥ ಮಾತುಗಳು, ನಾವು ಯಾರ ಹತ್ರ ಆಡ್ತೀವಿ ಎನ್ನುವ ಮಾತುಗಳ ಕುರಿತಾಗಿ ಅದು ಎಚ್ಚರಿಕೆ ಉಳ್ಳವರಾಗಿರಬೇಕು. ಎಲ್ಲರ ಹತ್ರ ಮಾತಾಡುವುದು ಅಥವಾ ಎಲ್ಲರ ಹತ್ರ ನಾವು ವಿವರಿಸೋದು, ಎಲ್ಲರ ಹತ್ರ ನಮ್ಮ ಮಾತುಗಳಲ್ಲಿ ನಡವಳಿಕೆ ಮಾಡಿಕೊಳ್ಳೋದು ಎಲ್ಲ ನಮ್ಮ ಜೀವಿತದಲ್ಲಿ ಮೇಲನ್ನು ತರೋದಿಲ್ಲ. ಕೆಲವೊಂದು ಮಾತುಗಳು ನಮ್ಮನ್ನು ಪಾಪಕ್ಕೆ ಸಿಕ್ಕಾಕಿಸುತ್ತೆ, ಕೆಲವೊಂದು ಮಾತುಗಳು ನಮ್ಮನ್ನು ಶಾಪಕ್ಕೆ ಸಿಕ್ಕಾಕಿಸುತ್ತೆ, ಕೆಲವೊಂದು ಮಾತುಗಳು ನಮ್ಮನ್ನು ತಪ್ಪು ದಾರಿಗೆ ಸಿಕ್ಕಾಕಿಸುತ್ತೆ, ಕೆಲವೊಂದು ಮಾತುಗಳು ನಮ್ಮನ್ನು ಶಾಪಕ್ಕೆ ಗುರಿ ಮಾಡುತ್ತೆ, ಕೆಲವೊಂದು ಮಾತುಗಳು ನಮ್ಮನ್ನು ದೇವರಿಂದಲೇ ಬಹಳ ದೂರ ತೆಗೆದುಕೊಂಡು ಹೋಗ್ಬಿಡುತ್ತೆ. ಕಾರಣವೇನೆಂದರೆ ಮಾತುಗಳಿಗೆ ಶಕ್ತಿ ಉಂಟು. ಯೇಸು ಸ್ವಾಮಿ ಪಿಲಾತನ ಪಕ್ಕದಲ್ಲಿ ನಿಂತಾಗ ಪಿಲಾತನು ತಾನು ಯೇಸು ಸ್ವಾಮಿಯನ್ನು ನೋಡಿಕೊಂಡು, ಯಹೂದ್ಯರನ್ನು ನೋಡಿಕೊಂಡು ಒಂದು ಪದ ಹೇಳ್ತಾನೆ, ಈತನ ರಕ್ತದಲ್ಲಿ ನನಗೆ ಪಾಲಿಲ್ಲ ಎಂಬುದಾಗಿ. ಪಿಲಾತನು ತಾನು ತನ್ನ ಕೈಗಳನ್ನು ನೀರಿನಲ್ಲಿ ಹದ್ದಿ ಅವನ್ನು ತೊಳೆದುಕೊಳ್ತಾನೆ. ಬೈಬಲಲ್ಲಿ ನಾವು ಗಮನಿಸ್ತೇವೆ, ಅಲ್ಲಿದ್ದಂಥ ಜನ ಗಟ್ಟಿಯಾಗಿ ಕೂಗಿ ಹೇಳಿದ್ರು. ಅವ್ರು ಹೇಳಿದ್ರು, ಈತನ ರಕ್ತದ ಅಪರಾಧ ನಮ್ಮ ಮೇಲೆಯೂ ನಮ್ಮ ಸಂತತಿಗಳ ಮೇಲೆಯೂ ಬರಲಿ ಅಂತ. ಪಿಲಾತನ ಹೇಳ್ದ, ಈತನ ರಕ್ತದ ಅಪರಾಧ ನನಗೆ ಯಾವ ಪಾಲಿಲ್ಲ ಈತನ ರಕ್ತದ ಸಂಗಡ ಅಂತ ಹೇಳಿ ಕೈಯನ್ನು ತೊಳ್ಕೊಂಡ. ಆದರೆ ಸುಮ್ಮನೆ ಇರರಾದಂಥ ಜನ ಏನು ಮಾಡಿದ್ರು, ಗಟ್ಟಿಯಾಗಿ ಕೂಗಿ ಹೇಳಿದ್ರು. ಏನಂತ ಹೇಳಿದ್ರು? ಇವ್ರು ಚಿಂತೆ ಮಾಡಿದ್ರು ಇದೇನು ನಡೆಯಲ್ಲ ಅಂತ. ಆದರೆ ಅವ್ರು ಗಟ್ಟಿಯಾಗಿ ಕೂಗಿ ಹೇಳಿದ್ರು, ಈತನ ರಕ್ತದ ಅಪರಾಧ
ನಮ್ಮ ಮೇಲೆಯೂ ನಮ್ಮ ಸಂತತಿಗಳ ಮೇಲೆ ಬರಲಿ ಅಂತ ಹೇಳಿ ಅಲ್ಲಿದ್ದಂಥ ನಾಯಕರುಗಳೆಲ್ಲ ಕೂಗಿ ಹೇಳಿದ್ರು. ದೇವ್ರ ಮಕ್ಕಳು ಗಮನಿಸಿ, ಆವತ್ತು ನುಡಿದಂಥ ಆ ಪದದ ಕೇಡು ಇಸ್ರಾಯೇಲರನ್ನ ಅನೇಕ ವರ್ಷ ಕಳೆದ್ರು ಬಿಡಲಿಲ್ಲ. ನೀವ್ಯಾರು ಸ್ತೋತ್ರ ಹೇಳಲಿಲ್ಲ. ಆವತ್ತು ನುಡಿದಂಥ ಪದ ಅವರ ಸಂತತಿಗಳು 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 ಅದರ ಕೇಡನ್ನು ಬಹಳವಾಗಿ ಅನುಭವಿಸಿದ್ರು. ಕಾರಣ, ಇವರು ಏನೋ ದೊಡ್ಡವರನ್ನೋ ರೀತಿಯಲ್ಲಿ ಮಾತಾಡಿದ್ರು, ಆದರೆ ಅವರ ಸಂತತಿಗಳು ಪಟ್ಟಂಥ ಪಾಡು ಅದು ಸಾಧಾರಣವಾಗಿರಲಿಲ್ಲ. ಕಾರಣ, ಯಾರೋ ಒಬ್ಬ ಲೀಡರ್, ಯಾರೋ ಒಬ್ಬ ನಾಯಕ, ಯಾರೋ ಒಬ್ಬ ಮನುಷ್ಯ ಗಟ್ಟಿಯಾಗಿ ಕೂಗಿ ಹೇಳ್ದ, ಈತನ ರಕ್ತದ ಅಪರಾಧ ನಮ್ಮ ಮೇಲೆಯೂ ನಮ್ಮ ಸಂತತಿಗಳ ಮೇಲೆ ಬರಲಿ ಅಂತ ಉದಾಸೀನವಾಗಿ ಆಡಿದಂಥ ಮಾತು ಇದುವರೆಗೂ ಆ ಸಂತತಿಗಳು ಕಷ್ಟಗಳನ್ನು ಅನುಭವಿಸುವ ಹಾಗೆ, ಅನೇಕ ಬಾಧೆಗಳನ್ನು ತಲೆಮಾರುಗಳು ಅನುಭವಿಸುವ ಹಾಗೆ ಆ ಸಂತತಿಗಳ ಮೇಲೆ ಇಳಿದು ಬಂತು. ಕಾರಣವೇನೆಂದರೆ ಉದಾಸೀನವಾಗಿ ಆಡಿದಂಥ ಮಾತುಗಳು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಮಾತು ನಿನ್ನ ಭವಿಷ್ಯವನ್ನು ನಿರ್ಣಯಿಸುತ್ತೆ. ನಿನ್ನ ಮಾತು ನಿನ್ನ ಜೀವಿತವನ್ನು ನಿರ್ಣಯಿಸುತ್ತೆ. ನಿನ್ನ ಮಾತು ನಿನ್ನ ಆಶೀರ್ವಾದವನ್ನು ನಿರ್ಣಯಿಸುತ್ತೆ. ನಿನ್ನ ಮಾತು ನಿಮ್ಮ ಏಳಿಗೆಯನ್ನು ನಿರ್ಣಯಿಸುತ್ತೆ. ನಿಮ್ಮ ಮಾತು ನಿಮ್ಮ ಮುಂದಿನ ಸೇವೆಯನ್ನು ನಿರ್ಣಯಿಸುತ್ತೆ. ನಿಮ್ಮ ಮಾತು ನಿಮ್ಮ ನಿತ್ಯ ಜೀವವನ್ನು ನಿರ್ಣಯಿಸುತ್ತೆ. ನಿಮ್ಮ ಮಾತುಗಳು ಕುರಿತಾಗಿ ನೀವು ಆಲಸ್ಯವನ್ನು ತೋರಿಸುವುದಾದರೆ ನಿಮ್ಮ ಜೀವಿತದ ಕುರಿತಾಗಿ ಆಲಸ್ಯವನ್ನು ತೋರಿಸ್ತಾ ಇದ್ದೀರಾ ಎಂಬುದನ್ನು ಎಂದಿಗೂ ಮರೆಯುವವರಾಗಿರಬಾರದು. ಇವತ್ತು ಕೆಲವೊಂದು ಕಾರ್ಯಗಳನ್ನು ನಿಧಾನಗತಿಯಲ್ಲಿ ನಾನು ತೆಗೆದುಕೊಂಡು ಹೋಗಿ ಅನಂತರ ಒಂದು ಬಿಡುಗಡೆಯ ಸೇವೆ ಕಡೆ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸಂತೋಷ ಇದೆಯಾ? ಕೀರ್ತನೆ 12ನೇ ಕೀರ್ತನೆ ನಾವು ಓದಿದಾಗ, ನಾವು ಓದಲ್ಪಟ್ಟಂಥ ವಚನದ ಕಡೆ ನಾನು ಹಿಂತಿರುಗಿ ಬರ್ತೇನೆ. 12ನೇ ಕೀರ್ತನೆಯನ್ನು ಓದಿದಾಗ ಬೈಬಲಲ್ಲಿ ಭಕ್ತರ ಕುರಿತಾಗಿ ಮಾತನಾಡ್ತಾರೆ. ಭಕ್ತರು ಯಾಕೆ ಅವರು ಪಾಪಕ್ಕೆ ಒಳಪಡೋದು, ಭಕ್ತರು ಯಾಕೆ ತಪ್ಪು ದಾರಿಗೆ ಹೋಗೋದು, ಭಕ್ತರು ಯಾಕೆ ದೇವರ ಮೇಲಿರುವಂಥ ಭಯವನ್ನು ತಪ್ಪಿಸಿಕೊಂಡು ಅವರು ಲೋಕದ ಪ್ರಕಾರವಾಗಿ ಜೀವಿಸುವುದು ಎನ್ನುವುದಕ್ಕೆ ಕಾರಣವನ್ನು 12ನೇ ಕೀರ್ತನೆ 1ನೇ ವಾಕ್ಯದಿಂದ ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. 12ನೇ ಕೀರ್ತನೆ 1ನೇ ವಾಕ್ಯದಿಂದ ನಾವು ಓದಿದಾಗ ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಹೋಗ್ತೇವೆ. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರ ಒಳಗೆ ನಂಬಿಕೆ ಉಳ್ಳವರು ಕಾಣಿಸುವುದೇ ಇಲ್ಲ. ಮುಂದಿನ ಪದ, ಯಾಕೆ ಭಕ್ತರು ಖಾಲಿ ಆಗ್ತಾ ಇದ್ದಾರೆ, ಯಾಕೆ ಸಭೆಯೊಳಗಡೆ ನಂಬಿಗಸ್ತರು ಇಲ್ಲದೆ ಹೋಗ್ತಾ ಇದ್ದಾರೆ ಎನ್ನುವುದಕ್ಕೆ ಕಾರಣ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ದೇವರ ವಾಕ್ಯ ಮುಂದಿನ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬನು ನೆರೆಯವನೊಡನೆ ಹುಸಿಯನ್ನೇ ಆಡುತ್ತಾನೆ. ಅದರ ಅರ್ಥ, ಪಕ್ಕದಲ್ಲಿರುವವನ ಬಳಿಯಲ್ಲಿ ಪ್ರತಿಯೊಬ್ಬರು ಏನು ಆಡ್ತಾರೆ? ಸುಳ್ಳನ್ನೇ ಆಡ್ತಾರೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತನಾಡ್ತಾರೆ. ಭಕ್ತರು ಏನು ಗೊತ್ತಾ, ಯಾಕೆ ಭಕ್ತಿ ನಾಶವಾಗ್ತಾ ಇದೆ ಅಂದರೆ ಒಳಗೊಂದು ಹೊರಗೊಂದು ಮಾತಾಡ್ತಾರೆ. ಮುಖ ನೋಡಿದಾಗ ಪ್ರೈಸ್ ಲಾರ್ಡ್ ಸಿಸ್ಟರ್, ನಿಮ್ಮ ಥರ ಯಾರು ಇಲ್ಲ ಅಂತ ಹೇಳ್ತಾರೆ. ಆದರೆ ಹಿಂತಿರುಗಿ ಹೋದಾಗ, ಹಿಂದೆ ಹೋದಾಗ ಅವ್ರು ಹೇಳ್ತಾರೆ ಯಾವಾಗ ಇವ್ರು ಕಣ್ಮರೆಯಾಗಿ ಹೋಗ್ಬಿಡ್ತಾರೋ ಅಂತ. ಕಾರಣ ಏನಂದರೆ, ಮುಂದೆ ನೋಡಿದ್ರೆ ಏಳಿಗೆ ಮಾತಾಡ್ತಾರೆ, ಮುಂದೆ ನೋಡಿದ್ರೆ ಒಳ್ಳೇದು ಮಾತಾಡ್ತಾರೆ. ನೀವು ಸ್ತೋತ್ರ ಹೇಳ್ರಿ. ಮುಂದೆ ನೋಡಿದ್ರೆ ಒಳ್ಳೇದನ್ನು ಮಾತಾಡ್ತಾರೆ, ಮುಂದೆ ನೋಡಿದ್ರೆ ಏಳಿಗೆ ಮಾತಾಡ್ತಾರೆ, ಮುಂದೆ ನೋಡಿದ್ರೆ ನಿಂತರ ಯಾರು ಇಲ್ಲ ಅಂತ ಹೇಳ್ತಾರೆ. ಆದರೆ ಹಿಂದೆ ನೋಡಿದ್ರೆ ಅವರ ವಿರುದ್ಧವಾಗಿಯೇ ಕೇಡನ್ನು ಮಾತಾಡ್ತಾರೆ. ಅವರ ವಿರುದ್ಧ ನೋಡ್ದ ಹೆಂಗ್ ಪ್ರೈಸ್ ಲಾರ್ಡ್ ಹೇಳಿದ್ರು, ಎಷ್ಟು ಜಂಬ ಇರಬೇಕು ಅವ್ರಿಗೆ, ಮುಂಚೆ ಎಲ್ಲ ಹಂಗಿರ್ಲಿಲ್ಲ, ಇವಾಗೇನೋ ಚೇಂಜ್ ಆಗೋದ್ರು. ಕಾರಣ ಏನು? ಒಳಗೊಂದು ಹೊರಗೊಂದು ಮಾತಾಡಿದ್ರೆ ನಿನ್ನಲ್ಲಿ ಭಕ್ತಿ ಇಲ್ಲ ಅಂತ. ನಿನ್ನ ಹೃದಯ ತುಂಬಿದೆ, ನಿನ್ನ ಬಾಯಿ ಮಾತಾಡಬೇಕು. ನಿಮ್ಮ ಹೃದಯ ತುಂಬಿದೆ, ಬಾಯಿ ಮಾತಾಡಬೇಕು. ಬೈಬಲಲ್ಲಿ ನಾವು ಹೇಳಿದ್ವಿ ಏನಂತ, ಬೈಬಲ್ ಹೇಳ್ತದೆ, ನೀನು ದೇವರನ್ನು ಸ್ತುತಿಸಿ ನಿನ್ನ ಹೋಲಿಕೆಗೆ, ದೇವರಿಗೆ ಹೋಲಿಕೆಗೆ ಸರಿಸಮನಾದ ಮನುಷ್ಯನನ್ನು ನೀನು ಹೇಗೆ ಶಪಿಸಲಿಕ್ಕೆ ಸಾಧ್ಯ ಅಂತ. ನೀನು ಪಕ್ಕದಲ್ಲಿ ಇರುವವನನ್ನು ನೋಡಿಕೊಂಡು ಮುಂದೆ ಒಂದು ಮಾತಾಡಿ ಹಿಂದೆ ಒಂದು ಮಾತಾಡಿಬಿಟ್ಟು ದೇವರೇ ನಿನ್ನಂತೆ ಯಾರು ಇಲ್ಲ ಅಂತ ಪರಲೋಕ ಕೈ ಎತ್ತಾಡಿದ್ರೆ ದೇವರು ಅಲ್ಲಿಂದ ನೋಡ್ತಾನೆ, ಹೌದಪ್ಪ ನಿನ್ನಂತನೂ ಯಾರಿಲ್ಲ ಅಂತ.
ನಾವು ಒಳಗೊಂದು ಹೊರಗೊಂದು ಮಾತಾಡ್ಬಿಟ್ಟು ಆಮೇಲೆ ಹೇಳಿ ಆಡಿ ಆಮೇಲೆ ಕೈ ಎತ್ತುತ್ತೀವಿ, ದೇವರೇ ನಿನ್ನಂತೆ ಯಾರು ಇಲ್ಲ. ದೇವ್ರು ಹೇಳ್ತಾನೆ, ನಾನು ನೋಡ್ತಾ ಇದ್ದೀನಪ್ಪ, ನಿನ್ನಂತೆನೂ ಯಾರು ಇಲ್ಲ ಅಂತ. ನೀವು ಸ್ತೋತ್ರ ಹೇಳ್ಬೇಕು. ಕಾರಣ ಏನಂದ್ರೆ, ಭಕ್ತಿ ಎಲ್ಲಿ ನಾಶವಾಗ್ತಾ ಇದೆ ಅಂತ ಹೇಳಿದ್ರೆ, ಜನ ಒಳಗೊಂದು ಹೊರಗೊಂದು ಮಾತನಾಡ್ತಾರೆ. ಮುಂದಿನ ವಚನವನ್ನು ನೋಡಿದಾಗ, ಯೆಹೋವನೇ ವಂಚನೆಯ ತುಟಿಗಳು ಬಡಾಯಿ ನಾಲಿಗೆಯನ್ನ ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆಯೇ ಇಲ್ವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಅಂತ ಹೇಳ್ಕೊಳ್ತಾರೆ. ಇವತ್ತು ಅನೇಕರಲ್ಲಿ ಭಕ್ತಿತನ ಏನಕ್ಕೆ ನಾಶವಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಮಾತುಗಳಲ್ಲಿ ದೇವರ ಕೃಪೆ ಇಲ್ಲ, ಯಾಕೆ ಮಾತುಗಳಲ್ಲಿ ದೇವರ ಭಯ ಇಲ್ಲ, ಯಾಕೆ ಮಾತುಗಳಲ್ಲಿ ಅಭಿಷೇಕ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಭಕ್ತನು ತಾನು ಹೇಳ್ತಾನೆ, ಅವರ ಬಾಯಲ್ಲಿ ಏನಿದೆ? ವಂಚನೆ ಇದೆ. ಎರಡನೇದಾಗಿ ಅವರ ಬಾಯಲ್ಲಿ ಏನಿದೆ? ಬಡಾಯಿ ಕೊಚ್ಚಿಕೊಳ್ಳೋದು. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ನನ್ನ ವರಮಾನ ಏನು ಗೊತ್ತಾ, ನನ್ನ ಆದಾಯ ಏನು ಗೊತ್ತಾ, ನಾನು ಹಂಗೆ, ನಾನು ಹಿಂಗೆ. ನೀವು ಸ್ತೋತ್ರ ಹೇಳಲಿಲ್ಲ. ಅವರು ಯಾವಾಗಲೂ ತಮ್ಮ ಕುರಿತಾಗೆ ಮಾತಾಡ್ತಾ ಇರ್ತಾರೆ, ಬಡಾಯಿ ಕೊಚ್ಕೊಳ್ತಾ ಇರ್ತಾರೆ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಅವ್ರು ಹೇಳ್ತಾರೆ, ನಾನು ಮಾತಾಡಿದ್ರೆ ಯಾರು ನನ್ನ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯ, ನನ್ನ ಮಾತನ್ನ ಯಾರು ತಡೆದು ನಿಲ್ಲಿಸಕ್ಕೆ ಸಾಧ್ಯ, ನನ್ನ ಮಾತನ್ನ ಯಾರು ತಡೆಯಕ್ಕಾಗಲ್ಲ ಎನ್ನುವಂತ ಅಹಂಭಾವ. ಮುಂದಿನ ವಾಕ್ಯ ಹೇಳ್ತೆ, ನಮ್ಮ ಬಾಯಿ, ನಮ್ದು ಬಾಯಿ, ನಮ್ಮ ಇಷ್ಟ ಬಂದಾಗ ಮಾತಾಡ್ತಾರೆ. ನಮ್ಮನ್ನ ಯಾರು ಕೇಳೋದು? ನಮಗ್ ನಾವೇ ಬಾಸು. ನಾನೆಲ್ಲ ಹೇಳಿದ್ದು, ಬೈಬಲ್ ಹೇಳಿದ್ದು. ಕೀರ್ತನೆಗಾರನ ಹೇಳ್ತಾನೆ, ನಮಗ್ ನಾವೇ ಒಡೆಯಂದ್ರು. ಇವತ್ತು ಅನೇಕ ಸಭೆಗಳಲ್ಲಿ ಅನೇಕರಿಗೆ ಹಂಗೆ ಆಗಿರೋದು ಪ್ರಾಬ್ಲಮ್. ಯಾಕೆ ಸಭೆಯಲ್ಲಿ ಭಯಭಕ್ತಿಯಿಂದ ಮಾತಾಡಲ್ಲ ಅಂದ್ರೆ, ಅವ್ರು ಚಿಂತೆ ಮಾಡ್ತಾರೆ, ನಮಗ್ ನಾವೇ ಬಾಸು, ನಮ್ಗೆ ಯಾರಿದ್ದಾರೆ ಬಾಸು ಅಂತ. ವಿಕ್ಟ್ರಿ ಚರ್ಚ್ ಅವ್ರ ಸ್ತೋತ್ರ ಹೇಳ್ರಿ. ಯಾವಾಗ ನಿನ್ನ ಒಳಗಡೆ ಈ ಒಂದು ಮನೋಭಾವನೆ ಬರುತ್ತೋ, ನಿನ್ನ ಬಾಯಲ್ಲಿ, ನಿನ್ನ ಬಾಯಿಗೆ ಹತೋಟಿ ಎನ್ನುವುದು ಇರೋದಿಲ್ಲ, ನಿನ್ನ ಬಾಯಿಗೆ ನಿಯಂತ್ರಣ ಎನ್ನೋದು ಇರೋದಿಲ್ಲ. ನನ್ನಿಷ್ಟ, ನನಗೆ ನಾನೇ ಬಾಸು, ನಮ್ಗೆ ಯಾರು ಬಾಸು, ನನ್ನ ಮಾತಾಡ್ತೀನಿ, ನನ್ನ ಯಾರು ಕೇಳೋರು, ಈ ರೀತಿಯಾದಂಥ ಒಂದು ಚಿಂತೆ ನಿನ್ನ ಒಳಗಡೆ ಯಾವಾಗ ಬರುತ್ತೋ, ಹುಷಾರು. ನಿನ್ನಲ್ಲಿ ಭಕ್ತಿ ಅಲ್ಲ ಇರೋದು, ನಿನ್ನಲ್ಲಿ ಲೌಕಿಕತನ ಇರುವಂಥದ್ದಾಗಿರುತ್ತೆ. ನಿನ್ನಲ್ಲಿ ಭಕ್ತಿ ಅಲ್ಲ ಇರೋದು, ನಿನ್ನಲ್ಲಿ ಇರುವಂಥದ್ದು ಲೌಕಿಕವಾದಂಥ ತನ. ಹಾಗಾದ್ರೆ ನಿಜವಾದಂಥ ಭಕ್ತನ ವಿಶೇಷತೆ ಏನು ಗೊತ್ತೇ? ಯಾಕೋಬನು ತಾನು 1:26 ತಾನು ಹೇಳ್ತಾನೆ, ಸದ್ಭಕ್ತನ ನೆನೆಸಿಕೊಳ್ಳುವವನು ತನ್ನ ನಾಲಿಗೆ ಕಡಿವಾಣ ಹಾಕದೆ ಇದ್ದರೆ ಅವನ ಭಕ್ತಿ ನಿಷ್ಪ್ರಯೋಜನ ಅಂತ ದೇವರ ವಾಕ್ಯ ಹೇಳ್ತದೆ. ಒಬ್ಬನು ಸದ್ಭಕ್ತನ ಎಣಿಸಿಕೊಳ್ಳುವ, ನಾನು ಭಕ್ತ, ನಾನು 20 ವರ್ಷದ ವಿಶ್ವಾಸಿ, ನಾನು ಹಳೆ ವಿಶ್ವಾಸಿ, ನಾನು ಪರಿಶುದ್ಧ ಅಂತ ಹೇಳಿಕೊಳ್ಳುವಂತ ಭಕ್ತರು, ಅವರು ತಮ್ಮ ನಾಲಿಗೆಗೆ ಕಡಿವಾಣ ಹಾಕದೆ ಹೋದರೆ, ನೀನು ಏನೆಲ್ಲ ಭಕ್ತಿ ತೋರಿಸಿದರು ಆ ಭಕ್ತಿ ಎಲ್ಲ ನಿಷ್ಪ್ರಯೋಜನ ಎಂಬುದು ಯಾಕೋಬನು ತಾನು ಸ್ಪಷ್ಟವಾಗಿ ತಿಳಿಸ್ತಾನೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನಮ್ಮ ನಾಲಿಗೆಯಿಂದ ಬರುವ ಸ್ತೋತ್ರ ದೇವರಿಗೆ ಮೆಚ್ಚುಗೆ ಆಗಬೇಕಾ? ನಮ್ಮ ನಾಲಿಗೆಯಿಂದ ಮಾಡುವ ಪ್ರಾರ್ಥನೆ ದೇವರ ಸಮ್ಮುಖ ತಲುಪಬೇಕಾ? ನಾವು ಆಡುವಂತ ಒಂದೊಂದು ಮಾತುಗಳು ನಮಗೆ ಏಳಿಗೆ, ಆಶೀರ್ವಾದ, ಉದ್ಧಾರ, ಬಿಡುಗಡೆ, ಅನುಗ್ರಹವನ್ನು ತರಬೇಕಾ? ಸದ್ಭಕ್ತನೆಂದು ಎಣಿಸಿಕೊಳ್ಳುವವನು ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ ಅವನ ಭಕ್ತಿ ನಿಷ್ಪ್ರಯೋಜನ. ನಾನು ಹೇಳ್ತೇನೆ, ಈ 6 ತಿಂಗಳು ಹೇಗೆ ಕಳೆದ್ರೋ ನನಗೆ ಗೊತ್ತಿಲ್ಲ, ಆದರೆ ಈ ಮುಂದಿನ 6 ತಿಂಗಳು, ಈ ಜೂನ್ ತಿಂಗಳ ಕೊನೆಯ ಭಾನುವಾರಕ್ಕೆ ನಾವು ಬಂದಿದ್ದೇವೆ. ಇವತ್ತಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ದೇವರೇ ನನ್ನ ನಾಲಿಗೆಗೆ ನಾನು ಕಡಿವಾಣ ಹಾಕುತ್ತೇನೆ, ನನ್ನ ಮಾತುಗಳ ಕುರಿತಾಗಿ ನಾನು ಎಚ್ಚರಿಕೆ ಉಳ್ಳವನಾಗಿರುತ್ತೇನೆ, ನನ್ನ ಮಾತುಗಳ ಕುರಿತಾಗಿ ನನ್ನ ಗಮನ ಉಳ್ಳವನಾಗಿರ್ತೇನೆ, ಆ ಕೃಪೆ ನನಗೆ ದಯಪಾಲಿಸು ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ನಾನು ಮಾಡ್ತೀನಿ, ನಾವು ಹೇಳೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಒಬ್ಬ ನಿಜವಾದಂತ ಭಕ್ತನ ಬಾಯಲ್ಲಿ ಏನಿದೆ ಎನ್ನುವುದನ್ನು 1-2-3 ಕಾರ್ಯಗಳನ್ನು ಹೇಳಿ ನಾನು ವಾಕ್ಯದ ಕಡೆ ನಡೆಸಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಬೈಬಲಲ್ಲಿ ಭಕ್ತರು ತಮ್ಮ ನಾಲಿಗೆಯಲ್ಲಿ ಏನಿದೆ ಎನ್ನೋದನ್ನ ಅವರು ಹೇಳ್ತಾರೆ. ಸ್ತೋತ್ರ. ಇವತ್ತು ನೀವು ಭಕ್ತರಾಗಿದ್ರೆ ಈ ವಾಕ್ಯಗಳನ್ನು ಹೋಲಿಸಿ ನಿಮ್ಮಲ್ಲೂ ಇದೆಯಾ ಎನ್ನೋದನ್ನು ಒಂದು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯತೆ ಉಳ್ಳದು.
ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ, ಕೀರ್ತನೆಯ ಭಾಗದಲ್ಲಿ ನಾವು ಓದಿದಾಗ, ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಕೀರ್ತನೆ 51:14 ವಾಕ್ಯದಲ್ಲಿ ಕೀರ್ತನೆಗಾರನ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. 14 ಮತ್ತು 15 ವಚನ. ಕೀರ್ತನೆ 51, 14 ಮತ್ತು 15 ವಚನದಲ್ಲಿ ಗಮನಿಸ್ತೇವೆ, ದೇವರೇ ನನ್ನ ರಕ್ಷಣಾ ಕರ್ತನೆ, ಪ್ರಾಣ ಹತ್ಯೆ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆ ಉತ್ಸಾಹ ಧ್ವನಿಯಿಂದ ನಿನ್ನ ಸತ್ಯ ಸಂಧತೆಯನ್ನು ಕೊಂಡಾಡುವುದು. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯಬಾಡು. ಕೀರ್ತನೆಗಾರನ ಒಂದು ಪ್ರಾರ್ಥನೆ ದೇವರ ಮುಂಭಾಗದಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಬಾಯಿ ನಿನಗೆ ಸ್ತೋತ್ರ ಹೇಳತಕ್ಕಂತೆ ನನ್ನ ತುಟಿಗಳನ್ನು ನೀನು ಏನ್ ಮಾಡು, ತೆರೆಯ ಮಾಡು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ದೇವರು ನಿನ್ನ ಬಾಯಿ ತೆರೆಯದೆ ನಿನ್ನ ಬಾಯಿಯಲ್ಲಿ ಸ್ತೋತ್ರ ಬರೋದಿಲ್ಲ. ಇನ್ನೊಂದು ಸಾರಿ ಹೇಳ್ತಾನೆ, ದೇವರು ನಿನ್ನ ಬಾಯನ್ನ ತೆರೆಯದೆ ನಿನ್ನ ಬಾಯಲ್ಲಿ ಸ್ತೋತ್ರ ಬರೋದಿಲ್ಲ. ನಿನ್ನ ಬಾಯಲ್ಲಿ ಅನೇಕ ಪದಗಳು ಬಂದು ಏನ್ ಮಾಡ್ತು, ಸ್ತೋತ್ರ ಹೇಳಕ್ಕಾಗದೆ ನಿನ್ನ ಬಾಯಿಯನ್ನು ಕಟ್ಟಿ ನಿಲ್ಲಿಸ್ಬಿಡ್ತು. ಆದ್ರೆ ಭಕ್ತನು ತಾನು ಹೇಳ್ತಾನೆ, ದೇವರೇ ನಾನು ತಪ್ಪು ಮಾಡಿದ್ದೀನಿ, ನಾನು ಅಪರಾಧ ಮಾಡಿದ್ದೀನಿ, ವ್ಯಭಿಚಾರ ಮಾಡಿದ್ದೀನಿ, ಕೊಲೆ ಮಾಡಿದ್ದೀನಿ, ತಪ್ಪು ಕೆಲಸ ನಿನಗೆ ಮೆಚ್ಚುಗೆ ಇಲ್ಲದ ಮಾಡಿದ್ದೀನಿ. ಇದರ ನಿಮಿತ್ತವಾಗಿ ನನಗೇನು ಉಂಟಾಯಿತು, ಸ್ತೋತ್ರ ಮಾಡಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡಕ್ಕಾಗ್ತಾ ಇಲ್ಲ, ಆರಾಧನೆ ಮಾಡಕ್ಕಾಗ್ತಾ ಇಲ್ಲ, ನಿನ್ನ ಸನ್ನಿಧಾನದಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ. ನಾನು ಒಂದು ಕಾರ್ಯ ಹೇಳ್ತೇನೆ, ಒಬ್ಬನು ಸ್ತೋತ್ರ ಮಾಡಬೇಕಾದ್ರೆ, ಒಬ್ಬನು ದೇವರ ಸಮ್ಮುಖದಲ್ಲಿ ತನ್ನ ಬಾಯನ್ನು ತೆರೆದು ದೇವರನ್ನ ಕೊಂಡಾಡಬೇಕಾದ್ರೆ ಅವನ ಹೃದಯ ಶುದ್ಧಿ ಇರಬೇಕು. ಅವನ ಹೃದಯ ಶುದ್ಧಿ ಇದ್ರೆ ಮಾತ್ರನೇ ಅವನ ಬಾಯಿ ತೆರೆದು ದೇವರನ್ನ ಸ್ತುತಿಸಲಿಕ್ಕೆ ಸಾಧ್ಯವಾಗೋದು. ಕೀರ್ತನೆಗಾರನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ತಪ್ಪು ಮಾಡಿದ್ದೀನಿ ದೇವರೇ, ನಂಗೆ ಸ್ತೋತ್ರ ಹೇಳಕ್ ಆಗ್ತಾ ಇಲ್ಲ, ನಂಗೆ ಆರಾಧನೆ ಮಾಡಕ್ ಆಗ್ತಾ ಇಲ್ಲ, ಬಾಯಿ ತೆರೆದು ಮನಸ್ಸಿನ ಪೂರ್ವಕವಾಗಿ ನಿನ್ನನ್ನು ಕೊಂಡಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಕರ್ತನೆ, ನಾನೊಂದು ಪ್ರಾರ್ಥನೆ ಮಾಡ್ತೇನೆ, ಅಪ್ಪ ನಾನು ಬಾಯಿ ತೆರೆದು ನಿನಗೆ ಸ್ತೋತ್ರ ಹೇಳತಕ್ಕಂತೆ ನನ್ನ ಬಾಯಿಯನ್ನ ತೆರೆ. ಇವತ್ತಿಲ್ಲಿ ಕುಳಿತುಕೊಂಡಿರುವಂತ ಅನೇಕರ ಜೀವಿತವನ್ನು ಗಮನಿಸಿದಾಗ ಬಾಯಿ ತೆರೆದು ಸ್ತೋತ್ರ ಹೇಳಕ್ ಆಗ್ತಾ ಇಲ್ಲ, ಬಾಯಿ ತೆರೆದು ದೇವರನ್ನ ಕೊಂಡಾಡಕ್ ಆಗ್ತಾ ಇಲ್ಲ, ಬಾಯಿ ತೆರೆದು ದೇವರನ್ನ ಆರಾಧನೆ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಕೆಲವರು ಇಲ್ಲಿ ಕುಳಿತುಕೊಂಡಿರೋದು ಒಂದು ಅವರ್ ಸಂದೇಶ ಕೇಳಿ, ಒಂದು ಅವರ್ ಆರಾಧನೆ ಮಾಡಿ ಏನ್ ಮಾಡ್ತಾ ಇದ್ದೀರ ನೋಡ್ಬಿಟ್ಟು ಹೋಗೋಣ ಅಂತ ಹೇಳಿ ಕೆಲವರು ಕೂತಿದ್ದೀರ. ಯಾಕೆ ಕೂತಿದ್ದೀರ ಅಂದ್ರೆ, ಪಾಪವು ನಿನ್ನ ಬಾಯನ್ನ ದೇವರ ಸಮ್ಮುಖದಲ್ಲಿ ತೆರೆದು ಸ್ತೋತ್ರ ಹೇಳೋದಿಕ್ಕೆ ಅದು ಕಟ್ಟಿಡಲ್ಪಟ್ಟಿದೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡು, ಕರ್ತನೆ ನನ್ನ ಬಾಯಿ ನಿನಗೆ ಸ್ತೋತ್ರ ಹೇಳತಕ್ಕಂತೆ ನನ್ನ ಬಾಯನ್ನು ತೆರೆಯ ಮಾಡು. ಈ ರೀತಿ ಪ್ರಾರ್ಥನೆ ಮಾಡಿದಂತ ದಾವೀದನು ಮುಂದಿನ ಪದದಲ್ಲಿ ತಾನು ಈ ರೀತಿಯಾಗಿ ಹೇಳ್ತಾನೆ. ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ, ಕೀರ್ತನೆ 71:8 ಆತನು ತನ್ನ ಕುರಿತಾಗಿ ಅವನು ಹೇಳ್ತಾನೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ನಾನು ವರ್ಣಿಸುತ್ತಾ ಇರುವೆನು. ಈಗ ದೇವರವನ ಬಾಯನ್ನು ತೆರೆದ ಸ್ತೋತ್ರ ಹೇಳೋದಿಕ್ಕೆ, ಬಾಯನ್ನು ಸ್ತೋತ್ರ ಹೇಳೋದಿಕ್ಕೆ ದೇವರವನ ಬಾಯನ್ನು ತೆರೆದಾಗ, ಈಗ ಕೀರ್ತನೆಗಾರನಾದ ದಾವೀದನು ತಾನು ಹೇಳ್ತಾ ಇದ್ದಾನೆ, ಅವನು ಹೇಳುವಂತ ಪದ ನೋಡ್ರಿ, ಈಗ ನನ್ನ ಬಾಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ. ಕೆಲವರಿಗೆ ಸ್ತೋತ್ರ ಬಿಟ್ಟು ಬೇರೆ ಎಲ್ಲ ಇದೆ. ಆದ್ರೆ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಬಾಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ. ಆತನು ಹೇಳ್ತಾನೆ, ನನ್ನ ಬಾಯಿ ನಿನಗೆ ಸ್ತೋತ್ರ ಹೇಳೋದು ಮಾತ್ರ ಅಲ್ಲ, ಹಗಲು ರಾತ್ರಿ ಎನ್ನದೆ ನಾನು ನಿನ್ನನ್ನು ಘನಪಡಿಸುತ್ತಾ ಇರುವೆನು. ಇವತ್ತು ನನ್ನ ಬಾಯಲ್ಲಿ ಸ್ತೋತ್ರ ಇದೆ ಅಂತ ಹೇಳುವವರು ಮಾತ್ರ ಒಂದು ಗಟ್ಟಿಯಾಗಿ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ನೀತಿವಂತನ ಬಾಯಲ್ಲಿ ಏನಿದೆ ಅಂದ್ರೆ ಬೇರೆ ಪದಗಳು ಇಲ್ಲ. ನೀತಿವಂತನ ಬಾಯಲ್ಲಿ ಇರುವುದು ಒಂದೇ ಒಂದು ಕಾರ್ಯ, ಅವನ ಬಾಯಲ್ಲಿ ದೇವರ ಸ್ತೋತ್ರ ಅಲ್ಲದೆ ಮತ್ತೊಂದು ಕಾರ್ಯ ಇಲ್ಲವೇ ಇಲ್ಲ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಬಾಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ. ಇನ್ನೊಂದ್ಸಾರಿ ಹೇಳ್ರಿ, ನನ್ನ ಬಾಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ. ಹಾಗಾದ್ರೆ ನಿನ್ನ ಬಾಯಲ್ಲಿ ಸ್ತೋತ್ರ ಇರುವುದಾದ್ರೆ
34ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಾನು ಎಡೆಬಿಡದೆ ಯೆಹೋವನನ್ನು ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ದಾವೀದ ಪ್ರಾರ್ಥನೆ ಮಾಡ್ದ, ನನ್ನ ಬಾಯಿಯನ್ನು ತೆರಿ ಅಂತ. ದೇವರು ಅವನ ಬಾಯಿಯನ್ನು ತೆರೆದಾಗ ಅವನು ಹೇಳ್ದ, ನನ್ನ ಬಾಯಿಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ, ದಿನವೆಲ್ಲ ದೇವರನ್ನ ಸ್ತುತಿಸ್ತೀನಿ ಅಂತ. ಈಗ 34ನೇ ಕೀರ್ತನೆಗೆ ಬಂದಾಗ ಸ್ವಲ್ಪ ಅಪ್ಗ್ರೇಡ್ ಆಗಿ ಹೇಳ್ತಾ ಇದ್ದಾನೆ, ಈಗ ನನ್ನ ಬಾಯಿ ಎಡಬಿಡದೆ ದೇವರನ್ನ ಕೊಂಡಾಡುವುದು. ಆತನು ಹೇಳ್ತಾನೆ, ಯಾವಾಗಲೂ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅದರ ಅರ್ಥ, ಆಹಾರ ಇದ್ರೂ ಇಲ್ಲದೆ ಹೋದ್ರೂ ನನ್ನ ಬಾಯಿಯಲ್ಲಿ ಸ್ತೋತ್ರ ಇದೆ. ನನ್ನ ಜೋಬಲ್ಲಿ ಹಣ ಇದ್ರು ಹಣ ಇಲ್ಲದೆ ಹೋದ್ರು ನನ್ನ ಬಾಯಲ್ಲಿ ಸ್ತೋತ್ರ ಇದೆ. ನನಗೆ ಆದಾಯ ಇದ್ರು ಆದಾಯ ಇಲ್ಲ ಅಂದ್ರೂ ನನಗೆ ಸ್ತೋತ್ರ ಇದೆ. ನನ್ನ ಆಲಯಕ್ಕೆ ಕಾರಲ್ಲಿ ಬಂದ್ರು ನಡ್ಕೊಂಡು ಬಂದ್ರು ನನ್ನ ಬಾಯಲ್ಲಿ ಸ್ತೋತ್ರ ಇದೆ. ನೀವು ಗಟ್ಟಿಯಾಗಿ ಸ್ತೋತ್ರ ಹೇಳಲಿಲ್ಲ. ರೋಗ ಇದ್ರು ಆರೋಗ್ಯ ಇದ್ರು ನನ್ನ ಬಾಯಲ್ಲಿ ಸ್ತೋತ್ರ ಇದೆ. ಯಾರೇ ನನ್ನನ್ನು ನಿಂದಿಸಲಿ, ಯಾರೇ ನನ್ನನ್ನು ಅಪಮಾನ ಮಾಡಲಿ, ಯಾವಾಗಲೂ ನನ್ನ ಬಾಯಲ್ಲಿ ಸ್ತೋತ್ರ ಇದ್ದೇ ಇರುತ್ತೆ. ಅದರ ಅರ್ಥ ಏನು? ಅನುಕೂಲ ಇರಲಿ ಪ್ರತಿಕೂಲ ಇರಲಿ, ಸ್ತೋತ್ರ 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 ಸ್ತೋತ್ರ. ಯಾರೇ ನಿಂದಿಸಲಿ ಅವಮಾನ ಮಾಡಲಿ, ಸ್ತೋತ್ರ 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 ಸ್ತೋತ್ರ. ಸಂಬಳ ಬರಲಿ ಸಂಬಳ ಬರದೆ ಹೋಗ್ಲಿ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ಕುರಿತಾಗಿ ಒಳ್ಳೆಯದನ್ನು ಹೇಳಲಿ ಕೆಟ್ಟದೇ ಮಾತಾಡ್ಲಿ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀನು ಸರಿ ಇಲ್ಲ ಅಂತ ಹೇಳಿ ನನ್ನ ಬಾಯಲ್ಲಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೇಗೆ ಉದ್ಧಾರ ಆಗ್ತಿ ಅಂತ ಜನ ನನ್ನನ್ನು ನೋಡಿ ಗೇಲಿ ಮಾಡ್ಲಿ, ಆದ್ರೂ ನಾನು ಹೇಳ್ತೇನೆ ಸ್ತೋತ್ರ 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 ಸ್ತೋತ್ರ. ಕಾರಣ ನನ್ನ ಬಾಯಲ್ಲಿ ಸ್ತೋತ್ರ ಅಲ್ಲದೆ ಮತ್ತೊಂದು ಇಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ಯಾವಾಗಲೂ ನನ್ನ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಆಶೀರ್ವಾದ ಬಂದಾಗ ಸ್ತೋತ್ರ ಹೇಳೋದು ಸುಲಭ, ಯಾವಾಗಲೂ ಹೇಳೋದು ಸ್ವಲ್ಪ ಕಷ್ಟ. ಒಳ್ಳೆ ಕಾರಲ್ಲಿ ಬಂದಾಗ ಸ್ತೋತ್ರ ಹೇಳೋದು ಸುಲಭ, ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಇಲ್ಲ ಅಂತ ಹೇಳಿದಾಗ ಸ್ತೋತ್ರ ಹೇಳೋದು ಸ್ವಲ್ಪ ಕಷ್ಟ. ಚರ್ಚಿಗೆ ಒಳ್ಳೆ ಬಟ್ಟೆ ಹಾಕೊಂಡು ಬಂದಾಗ ಸ್ತೋತ್ರ ಹೇಳೋದು ಸುಲಭ, ಹೊಸ ಬಟ್ಟೆ ಇಲ್ಲದಿದ್ದಾಗ ಸ್ತೋತ್ರ ಹೇಳೋದು ಸ್ವಲ್ಪ ಕಷ್ಟ. ಯಾವಾಗಲೂ ಅಂದ್ರೆ ಯಾವಾಗಲೂನೇ ಭಕ್ತನ ಬಾಯಲ್ಲಿ ಯಾವಾಗಲೂ ಏನಿರುತ್ತೆ ಗೊತ್ತಾ? ಸ್ತೋತ್ರ ಇರುತ್ತೆ. ಇವತ್ತು ಯಾರಾದ್ರೂ ಭಕ್ತರಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳಲಿ. ಇವತ್ತು ಪ್ರತಿಕೂಲಗಳು ಬರಲಿ, ಹೋರಾಟಗಳು ಬರಲಿ, ನಿಂದೆಗಳು ಬರಲಿ, ಅವಮಾನಗಳು ಬರಲಿ, ಏನೇ ಬಂದ್ರು ನನ್ನ ಬಾಯಿಲಿರುವ ಸ್ತೋತ್ರವನ್ನ ತೆಗೆದು ಹಾಕೋದಿಕ್ಕೆ ಯಾವ ಪ್ರತಿಕೂಲಕ್ಕಾಗ್ಲಿ ಹೋರಾಟಕ್ಕಾಗ್ಲಿ ಎಂದಿಗೂ ಸಾಧ್ಯ ಇಲ್ಲ. ಕಾರಣ ನಾನು ನೀತಿವಂತನಾಗಿರೋದ್ರಿಂದ ನನ್ನ ಬಾಯಿ ಯಾವಾಗಲೂ ಕರ್ತನಿಗೆ ಸ್ತೋತ್ರ ಮಾಡುವುದು. ಆತನ ಸ್ತೋತ್ರವು, ಗಟ್ಟಿಯಾಗಿ ಹೇಳ್ರಿ ಆತನ ಸ್ತೋತ್ರವು. ಇನ್ನೊಂದ್ಸರಿ ಹೇಳ್ರಿ ಆತನ ಸ್ತೋತ್ರವು. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ ಆತನ ಸ್ತೋತ್ರವು. ನನ್ನ ಬಾಯಲ್ಲಿ ಆತನ ಸ್ತೋತ್ರ ಅಲ್ಲದೆ ಮತ್ತೊಂದು ನನ್ನ ಬಾಯಲ್ಲಿಲ್ಲ. ಆತನ ಸ್ತೋತ್ರವನ್ನು ನಾನು ಯಾವಾಗಲೂ ನಾನು ಹೇಳುತ್ತೇನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಕರ್ತನನ್ನ ಘನಪಡಿಸುವವರು, ಕರ್ತನಿಗೆ ಸ್ತೋತ್ರ ಹೇಳುವವರು ಒಂದು ಕಾಲದಲ್ಲಿ ತಲೆ ತಗ್ಗೋದಿಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಯಾವಾಗಲೂ ಆತನಿಗುಳ್ಳ ಸ್ತೋತ್ರವನ್ನ ಬಾಯಿಯಿಂದ ಸಲ್ಲಿಸುತ್ತಾ ಇರುವವರನ್ನ ನನ್ನ ದೇವರು ಮಾಡಲಿಕ್ಕೆ ಹೋಗುವಂತ ಕಾರ್ಯಗಳು ಎನ್ನುವುದು ಸಾಧಾರಣವಾಗಿರೋದಿಲ್ಲ. ಆ ಕಾರ್ಯಗಳು ಆಶ್ಚರ್ಯವಾದ ಕಾರ್ಯಗಳಾಗಿರುತ್ತೆ. ಅದು ನಂಬುವರಿದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಕೀರ್ತನೆ 66:14 ಹೇಳುತ್ತೆ, ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಿಕೆಗಳನ್ನ ನಿನಗೆ ಸಲ್ಲಿಸುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯು ನನ್ನ ನಾಲಿಗೆ ಮೇಲಿತ್ತು. ಎಷ್ಟು ಜನರಿಗೆ ವಾಕ್ಯ ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ. ಕೀರ್ತನೆಗಾರನು ಹೇಳ್ತಾನೆ, ಇಕ್ಕಟ್ಟು ಬಂದಾಗ ನನ್ನ ಮುಖ ಗಂಟು ಮಾಡ್ಕೊಂಡಿರಲ್ಲ. ದೇವ್ರು ಇದ್ದಿದ್ರೆ ಇದು ಆಗ್ತಾ ಇತ್ತಾ? ದೇವ್ರು ನಮ್ಮನ್ನು ಪ್ರೀತಿ ಮಾಡಂಗಿದ್ರೆ ನನ್ನ ಜೀವನದಲ್ಲಿ ಏನಕ್ಕೆ ಹಿಂಗೆ ಸಂಭವಿಸ್ಬೇಕಾಗಿತ್ತು?
ದೇವರು ಇದ್ದಿದ್ರೆ ಏನಕ್ಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ಬೇಕಾಗಿತ್ತು? ಇಕ್ಕಟ್ಟು ಬಂದಾಗ ಕೀರ್ತನೆಗಾರನ ಹೇಳ್ತಾನೆ, ನನ್ನ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಿಲ್ಲ, ಇಕ್ಕಟ್ಟು ಬಂದಾಗ ನನ್ನ ಬಾಯಿ ತೆರೆಯುತ್ತೇನೆ, ಇಕ್ಕಟ್ಟು ಬಂದಾಗ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾರಣ ನನ್ನ ಬಾಯಿಯಲ್ಲಿ ಏನಿದೆ ಗೊತ್ತಾ? 2 ಕಾರ್ಯ ಆತನು ಹೇಳ್ತಾನೆ ಇಕ್ಕಟ್ಟಿನಲ್ಲಿ ನನಗೆ ಇಕ್ಕಟ್ಟು ಬಂದಾಗ ನಾನು ಬಾಯಿ ತೆರೆದು ಏನೇನು ಅರಿಕೆ ಮಾಡಿದ್ನೋ ಅದರ ಅರ್ಥ, ದೇವರೇ ನನಗೆ ಇಕ್ಕಟ್ಟು ಬಂತು, ಆದ್ರೆ ಇಕ್ಕಟ್ಟಿಂದ ನೀನು ನನ್ನನ್ನು ಬಿಡಿಸುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಅವನ ಬಾಯಿ ತೆರೆದು ಆ ಇಕ್ಕಟ್ಟಿನ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಹೇಳದ್ನಲ್ಲ, ಆದ್ರಿಂದ ಆತನು ಹೇಳ್ತಾನೆ ನನ್ನ ನಾಲಿಗೆ ಮೇಲೆ ಏನಿದೆ ಗೊತ್ತಾ? ನನ್ನ ನಾಲಿಗೆ ಮೇಲೆ ಪ್ರಾರ್ಥನೆ, ನನ್ನ ನಾಲಿಗೆ ಮೇಲೆ ಕೃತಜ್ಞತಾ ಸ್ತುತಿ ಇದೆ. ಎಲ್ಲರೂ ಹೇಳ್ರಿ, ನನ್ನ ನಾಲಿಗೆ ಮೇಲೆ ಪ್ರಾರ್ಥನೆ, ಕೃತಜ್ಞತಾ ಸ್ತುತಿ ಇದೆ. ಹಾಗಾದ್ರೆ ಇಕ್ಕಟ್ಟಿನ ಸಮಯ ಬಂದಾಗ ನನ್ನ ಬಾಯಿ ಮುಚ್ಕೊಂಡಿರೋದಿಲ್ಲ. ಇಕ್ಕಟ್ಟಿನ ಸಮಯ ಬಂದಾಗ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಒಬ್ಬ ನಿಜವಾದ ಭಕ್ತ ಇಕ್ಕಟ್ಟು ಬಂದಾಗ ಅವನ ಮೊದಲು ಮಾಡೋ ಕೆಲಸ ಏನು ಗೊತ್ತಾ? ಬಾಯಿ ತೆರೆದು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಕಾರಣ ಈ ಇಕ್ಕಟ್ಟಿನ ಮಧ್ಯದಲ್ಲಿ ನನ್ನ ದೇವರು ನನ್ನ ಜೀವನದಲ್ಲಿ ಒಂದು ಅದ್ಭುತವನ್ನ ಮಾಡಲಿಕ್ಕಾಗಿ ಹೋಗೋದಕ್ಕಾಗಿ ಕರ್ತನಿಗೆ ಸ್ತೋತ್ರ. ನನ್ನ ಬಾಯಿ ಮೇಲೆ ಏನಿದೆ? 1 ಪ್ರಾರ್ಥನೆ, 2 ಕೃತಜ್ಞತಾ ಸ್ತುತಿ. ಇನ್ನೊಂದ್ಸಾರಿ ಹೇಳ್ತಾನೆ, ನಮ್ಮ ನಾಲಿಗೆ ಮೇಲೆ ಏನಿದೆ? 1 ಪ್ರಾರ್ಥನೆ, 2ನೇದಾಗಿ ಕೃತಜ್ಞತಾ ಸ್ತುತಿ. ಇನ್ನೊಂದು ಸಾರಿ ಹೇಳ್ತಾನೆ, ನಿಮ್ಮ ನಾಲಿಗೆ ಮೇಲೆ ಇರಬೇಕಾಗಿದ್ದು ಪ್ರಾರ್ಥನೆ, 2ನೇದಾಗಿ ಕೃತಜ್ಞತಾ ಸ್ತುತಿ. ಈ ಭಕ್ತರ ನಾಲಿಗೆ ಒಳಗಡೆ ಈ ಪ್ರಾರ್ಥನೆ ಮತ್ತು ಕೃತಜ್ಞತಾ ಸ್ತುತಿ ಇದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ನೀವು ಏನ್ ಪ್ರಾರ್ಥನೆ ಮಾಡ್ತೀರೋ ದೇವರ ಪ್ರಾರ್ಥನೆಗೆ ಉತ್ತರವನ್ನ ದೇವರು ದಯಪಾಲಿಸಿರುತ್ತಾನೆ. ನಾನು ಆದಷ್ಟು ಬೇಗ ಅದನ್ನು ಹೋಗ್ತೇನೆ. ಕೀರ್ತನೆಗಾರನ ಮುಂದಿನ ವಾಕ್ಯಗಳನ್ನು ಆತನು ಹೇಳ್ತಾನೆ, ನನ್ನ ಬಾಯಲ್ಲಿ ಏನಿದೆ? 119ನೇ ಕೀರ್ತನೆ 103ನೇ ವಾಕ್ಯ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ನನ್ನ ನಾಲಿಗೆ ಮೇಲೆ ಏನಿದೆ? ವಾಕ್ಯ. ವಾಕ್ಯ ಎಲ್ಲಿದೆ? ಆತನು ಹೇಳ್ತಾನೆ, ನಿನ್ನ ವಾಕ್ಯ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ. ವಾಕ್ಯ ಕೇಳಬೇಕಾದ್ರೆ ಅದನ್ನು ರುಚಿ ಮಾಡಿ ಸೌದು ಅಂಗೀಕರಿಸ್ತಾರಲ್ಲ, ಬೈಬಲ್ ಅಲ್ಲಿ ಹೇಳ್ತದೆ ಅದು ನನ್ನ ನಾಲಿಗೆಗೆ ಜೇನು ತುಪ್ಪಕ್ಕಿಂತಲೂ ಸಿಹಿ. ಈ ಜ್ವರ ಬಂದವರಿಗೆ ಬಿರಿಯಾನಿ ಕೊಡ್ರಿ, ಅವ್ರು ಹೇಳ್ತಾರೆ ಟೇಸ್ಟ್ ಇಲ್ಲ. ಈ ಜ್ವರ ಬಂದವ್ರಿಗೆ KFC, ಮೆಕ್ಡೊನಾಲ್ಡ್ಸ್ ಒಳ್ಳೆ ಚಿಕನ್ ಬಿರಿಯಾನಿ, ಮಟನ್ ಪಲಾವ್, ಅದು ಇದು ಎಲ್ಲ ತಗೊಂಡು ಕೊಡ್ರಿ, ಅವ್ರು ಹೇಳ್ತಾರೆ ಏನೋ ಭಟ್ರು ಸರಿ ಇಲ್ಲ, ರುಚಿನೇ ಇಲ್ಲ. ಭಟ್ರು ಹೇಳ್ತಾನೆ, ಅಪ್ಪ ನಾನು ಸರಿ ಇದ್ದೀನಿ, ನಿನ್ನ ನಾಲ್ಗೆ ಸರಿ ಇಲ್ಲ. ಇವತ್ತು ಅನೇಕ ದೇವರ ಮಕ್ಕಳಿಗೆ ವಾಕ್ಯ ಎಷ್ಟೇ ಮಾತಾಡಿದ್ರು ಏನೋ ಇವತ್ತು ವಾಕ್ಯ ಚೆನ್ನಾಗಿಲ್ಲ. ವಾಕ್ಯ ಚೆನ್ನಾಗಿದೆ, ನಿನ್ನ ನಾಲ್ಗೆ ಚೆನ್ನಾಗಿಲ್ಲ. ಕಾರಣ ಪಾಪ ಎನ್ನೋ ಜ್ವರ ಎಲ್ಲೋ ನಿನ್ನ ಒಳಗಡೆ ಇದೆ. ಯಾರು ಸ್ತೋತ್ರ ಹೇಳದೆ ಇದ್ದಾಗ ಈ ವಾಕ್ಯ ಬಂದಾಗ, ಈ ವಾಕ್ಯ ನಿನ್ನ ಒಳಗಡೆ ಹೆಂಗ್ ಬರುತ್ತೆ ಗೊತ್ತಾ? ಜೇನು ತುಪ್ಪಕ್ಕಿಂತಲೂ ನಿನ್ನ ಬಾಯಿಗೆ ಅದು ಸಿಹಿಯನ್ನು ಉಂಟು ಮಾಡುತ್ತೆ. ಅಬ್ಬಾ, ಎಂತ ವಾಕ್ಯ, ಎಷ್ಟು ಚೆನ್ನಾಗಿತ್ತು. ಯಾಕೋ ಇಲ್ಲಿ ಜ್ವರದಿಂದ ಇರೋ ಜನ ಜಾಸ್ತಿ ಇದ್ದಂಗಿದ್ದೀರ. ಎಷ್ಟೇ ವಾಕ್ಯ ಹೇಳಿದ್ರು ಏನೋ ಟೇಸ್ಟ್ ಇಲ್ಲ, ಏನೋ ಅಮ್ಮ ಒಳಗಡೆ ಜ್ವರ ಇದೆ. ನಿನ್ನ ಒಳಗಡೆ ಜ್ವರ ಇದೆ. ಆ ಪಾಪ ಎನ್ನುವ ಜ್ವರ ನಿನ್ನ ಒಳಗಡೆ ಇದೆ. ಆ ಲೋಕದ ಆಸೆ ಎನ್ನುವ ಜ್ವರ ನಿನ್ನ ಒಳಗಡೆ ಇದೆ. ಆ ಚಾಡಿ ಮಾತುಗಳು ಎನ್ನುವ ಜ್ವರ ನಿನ್ನ ಒಳಗಡೆ ಇದೆ. ಆ ಸುಳ್ಳು ಮಾತು ಎನ್ನುವ ಜ್ವರ ನಿನ್ನ ಒಳಗಡೆ ಇದೆ. ಕಣ್ಣಿನ ಆಸೆ ಎನ್ನುವ ಜ್ವರ ನಿನ್ನ ಒಳಗಡೆ ಇದೆ. ಅಹಂಕಾರ ಎನ್ನುವ ಜ್ವರ ನಿನ್ನ ಒಳಗಡೆ ಇದೆ.
ನಿನ್ನ ಒಳಗಡೆ ಜ್ವರ ಇರೋದ್ರಿಂದನೇ ಎಷ್ಟೇ ವಾಕ್ಯ ಮಾತಾಡಿದ್ರು ಛೇ ನನಗಲ್ಲ, ಇದು ನನಗ್ ಬೇಡ, ನನಗ್ ಬೇಡ, ನನಗ್ ಬೇಡ. ಆದ್ರೆ ನಾಲ್ಗೆ ಚೆನ್ನಾಗಿರೋವನಿಗೆ ವಾಕ್ಯ ಕೊಡ್ರಿ, ಬಿರಿಯಾನಿ ಕೊಡ್ರಿ, ಬಡ್ಸಪ್ಪ ಇನ್ನೊಂದು ರೌಂಡು ಚೆನ್ನಾಗಿದೆ, ಒಂದ್ ಸರ್ವಿಸ್ ಅಲ್ಲ ಇನ್ನೊಂದು ಸರ್ವಿಸ್ ಕುತ್ಕೊಳ್ತೀನಿ, ಬೆಳಗ್ಗೆ ಎಲ್ಲ ಈವ್ನಿಂಗ್ ಸರ್ವಿಸ್ಗೂ ನಾನು ಬರ್ತೀನಿ. ಕಾರಣ ವಾಕ್ಯ ನನಗೆ ಜೇನು ತುಪ್ಪಕ್ಕಿಂತಲೂ ವಾಕ್ಯವನ್ನ ಸವಿಯವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಜ್ವರ ಇದ್ರೆ ವಾಕ್ಯ ನೀನನ್ನು ಮುಟ್ಟಲ್ಲ. ಬಲವಂತ ಮಾಡಿ ತಿನ್ನಿಸ್ರು, ಕೆಲವರಿಗೆ ಬಲವಂತ ಮಾಡಿ ಸ್ತೋತ್ರ ಹೇಳಿಸ್ರು, ಆಚೆ ಹೋದ್ಮೇಲೆ ಕಾರಣ ಜ್ವರ ಇದೆ. ಕಾರಣ ಯಾವ್ದ್ಯಾವ್ದೋ ಸೊಳ್ಳೆ ನಿನ್ನನ್ನು ಕಚ್ಚಿಟ್ಟಿದೆ. ಅರ್ಥ ಆಗ್ತಾ ಇಲ್ಲ. ಹೊಲಸಲ್ಲಿ ಇರುವಂತ ಯಾವುದೋ ಪಾಪ, ಯಾವುದೋ ಬೇಡದಿರೋ ಸಹವಾಸ, ಯಾವುದೋ ಬೇಡದಿರುವ ಮಾತುಗಳು, ಯಾವುದೋ ಸೊಳ್ಳೆ ನಿನ್ನನ್ನು ಕಚ್ತಾ ಇದೆ. ಇವತ್ತು ಯೇಸುವಿನ ನಾಮದಲ್ಲಿ ಇಲ್ಲಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ಇವತ್ತು ದೇವರ ಮಕ್ಕಳು ಕೂಗಿ ಹೇಳಬೇಕು, ಕರ್ತನೆ ನಿನ್ನ ವಾಕ್ಯ ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ. ಹಾಗಾದ್ರೆ ವಾಕ್ಯ ಕೇಳಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು, ರುಚಿಸಬೇಕು ವಾಕ್ಯ. ಕೆಲವರು ಎಷ್ಟೇ ವಾಕ್ಯ ಹೇಳ್ರಿ ನಿದ್ದೆ ಮಾಡ್ಕೊಂಡು ಹೋಯ್ತಾರೆ. ಹೊರಗಡೆ ಹೋದಾಗ ಏನಪ್ಪ ಮಾತಾಡಿದ್ರು ರುಚಿಸಿಲ್ಲ. ಅದು ಜ್ವರದ ಕ್ಯಾಂಡಿಡೇಟ್. ನಾವು ಈ ಕಾಲಘಟ್ಟದಲ್ಲಿ ಡೆಂಗು ಜ್ವರ ಬಂದಾಗ ಅದು ತಿನ್ಬೇಡ್ರಿ, ಇದು ತಿನ್ಬೇಡ್ರಿ, ಅದು ಇದು ಜ್ವರ, ಈ ಟೈಫಾಯ್ಡ್ ಡೆಂಗಿ ಎಲ್ಲ ಬಂದರೆ ತಿರ್ಗಾ ಬರ್ತಾ ಇರುತ್ತೆ. ಹಂಗೆ ಕೆಲವ್ರಿಗೆ ಆತ್ಮಿಕದಲ್ಲಿ ಕೆಲವರು 6 ದಿನ ಚೆನ್ನಾಗಿರ್ತಾರೆ, ಚರ್ಚಿಗೆ ಬಂದಾಗ ಸ್ವಲ್ಪ ಜ್ವರ. ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ನಗ್ನಗ್ತಾ ಮಾತಾಡ್ತಾರೆ, ಚಾಡಿ ಮಾತು ಕೇಳ್ಬೇಕಾರೆ ನಗ್ನಗ್ತಾ ಮಾತಾಡ್ತಾರೆ. ಆದರೆ ಚರ್ಚಿಗೆ ಬಂದಾಗ ಸ್ವಲ್ಪ ಜ್ವರ, ವಾಕ್ಯ ಕೇಳಿದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಜ್ವರ. ಮಲ್ಕೋಬೇಕು, ಕೈ ಕಾಲು ನೋವುತ್ತೆ, ಸ್ವಲ್ಪ ಮೊಬೈಲ್ ನೋಡಬೇಕು, ಕಾಲು ಚಾಚಬೇಕು. ನಿಮ್ಮ ಬಗ್ಗೆ ಅಲ್ಲ, ನೀವು ಸ್ತೋತ್ರ ಹೇಳ್ರಿ. ಜ್ವರದಲ್ಲಿರೋನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಅವನು ಕಾಲು ಚಾಚಬೇಕು, ಅವನು ಮಲ್ಕೋಬೇಕು, ಚಳಿ ಆಗುತ್ತೆ. ನೀವು ಸ್ತೋತ್ರ ಹೇಳದೆ ಇದ್ದಾಗ ಇವತ್ತು ಸರಿಯಾದಂತ ಹಾಸ್ಪಿಟ್ಲಿಗೆ ಬಂದಿದ್ದೀರಾ, ನೀವು ಇವತ್ತು ಸರಿಯಾದ ಆಸ್ಪತ್ರೆಗೆ ಬಂದಿದ್ದೀರಾ. ವಾಕ್ಯ ಎಂಬ ಒಂದು ಇಂಜೆಕ್ಷನ್ ನಿಮಗೆ ಬಿದ್ದರೆ ಸಾಕು, ನಿಮ್ಮ ಎಲ್ಲ ಜ್ವರಗಳನ್ನು ದೇವರು ತೆಗೆದುಹಾಕಿ ನಿಮ್ಮನ್ನ ಪರಿಪೂರ್ಣ ಬಲದೊಟ್ಟಿಗೆ ವಾಕ್ಯದಲ್ಲಿರುವ ಆಶೀರ್ವಾದವನ್ನು ಅನುಭವಿಸಿ ಹೋಗತಕ್ಕಂತೆ ಕರ್ತನು ನಿಮಗೆ ಕೃಪೆಯನ್ನ ದಯಪಾಲಿಸುತ್ತಾನೆ. ಈ ದಿನದಲ್ಲಿ ನನಗೆ ವಾಕ್ಯ ಬೇಕು ಎನ್ನುವವರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲಿ. ಇನ್ನೊಂದು ಸಾರಿ ಹೇಳ್ತೀನಿ, ವಾಕ್ಯವನ್ನ ರುಚಿ ನೋಡಿ ಸವದು ತಿಂದು ವಾಲ್ಗೆಗಾಗಿ ಅಬ್ಬಬ್ಬ ಎಂತ ಊಟ ಎಂದು ವಾಕ್ಯದಲ್ಲಿ ಆನಂದ ಪಡೋರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲಿ. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಬಾಯಿಗೆ ನಿನ್ನ ನುಡಿ ಅದು ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಹಾಗಾದ್ರೆ ನಿಜವಾದ ಭಕ್ತನು ಸಂತೋಷ ಪಡೋದು ಎಲ್ಲಿ ಗೊತ್ತಾ? ದೇವರ ವಾಕ್ಯದಲ್ಲಿ. ಭಕ್ತನಿಗೆ ಏನ್ ಬೇಕು ಗೊತ್ತಾ? ವಾಕ್ಯ ಕೊಡಿ ಪಾಸ್ಟರ್. ನೀವು ಸ್ತೋತ್ರ ಹೇಳದೆ ಇದ್ದಾಗ ವಾಕ್ಯ ಕೊಡಿ ಪಾಸ್ಟರ್. ವಾಕ್ಯಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ವಾಕ್ಯವನ್ನ ಸವದು ನೋಡಬೇಕು, ಕಾರಣ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದಾನೆ. ಯಾರು ವಾಕ್ಯವನ್ನ ಸವದು ನೋಡ್ತಾರೋ ಅವರು ಯೇಸು ಸ್ವಾಮಿಯನ್ನು ಅನುಭವಿಸಿ ನೋಡುವ ಹಾಗೆ ಇವತ್ತು ಒಂದೊಂದು ವಾಕ್ಯಕ್ಕಾಗಿ ನೀ ಬಾಯಿ ತೆರೆದು ಸ್ತೋತ್ರ ಹೇಳಿದಾಗ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಯೇಸುವಿನ ಪ್ರಸನ್ನತೆ ನಿಮ್ಮ ಮಣ್ಗುಡಾರಗಳಲ್ಲಿ ಇಳಿಯುತ್ತೆ. ಹೇಳ್ರಿ ಏಸಪ್ಪ,
ಆ ಕೈಗಳ ಮೇಲೆ ಎತ್ತೇಳ್ರಿ. ಏಸಪ್ಪ, ನಿನ್ನ ನುಡಿಗಳು, ನಿನ್ನ ವಾಕ್ಯ ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ. ಅವು ನನ್ನ ಬಾಯಿಗೆ, ಹೇಳ್ರಿ, ನಿನ್ನ ವಾಕ್ಯ ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ. ನಮಗೆ ವಾಕ್ಯ ಕೊಟ್ಟ ದೇವರಿಗೆ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನೂರ 19ನೇ ಕೀರ್ತನೆ 172ನೇ ವಚನ ಹೇಳುತ್ತೆ, ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ, ನಿನ್ನ ಆಜ್ಞೆಗಳೇ ನೀತಿ ಎಂಬುದಾಗಿ. ನನ್ನ ನಾಲಿಗೆ ನಿನ್ನ ವಾಕ್ಯ ಹೇಳಬೇಕು. ನಮ್ಮ ನಾಲಿಗೆ ಏನು ಹೇಳಬೇಕು? ನಮ್ಮ ನಾಲಿಗೆ ಏನು ಹೇಳಬೇಕು? ನಮ್ಮ ನಾಲಿಗೆ ಯಾವಾಗಲೂ ಬೈಬಲಲ್ಲಿ ಪೌಲನ ತಾನು ಹೇಳ್ತಾನೆ, ಇತರರ ಭಕ್ತಿಯನ್ನು ವೃದ್ಧಿ ಮಾಡುವ ಮಾತುಗಳನ್ನಿದ್ರೆ ಅದನ್ನು ಆಡ್ರಿ ಅಂತ. ಬೈಬಲ್ ಹೇಳುತ್ತೆ, ಕೆಲವರ ಮಾತುಗಳು ಹೇಗೆ ಗೊತ್ತಾ? ಕತ್ತಿ ತಿವಿದ ಹಾಗೆ. ಅದರ ಅರ್ಥ ಮಾತಾಡಿದ ತಕ್ಷಣ ಅಲ್ಲೇ ಸತ್ತು ಬಿದ್ದೋಗ್ಬಿಡ್ಬೇಕು, ಇನ್ ಮತ್ತೆ ಹೇಳಂಗೆ ಇಲ್ಲ. ಆದ್ರೆ ಬೈಬಲಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನನ್ನ ನಾಲಿಗೆಯಲ್ಲಿ ಏನಿದೆ ಗೊತ್ತಾ? ನಿನ್ನ ನುಡಿ ಸ್ವಾಮಿ. ನನ್ನ ಬಾಯಿ ತೆರೆದ್ರೆ ನನ್ನ ಬಾಯಿಯಲ್ಲಿ ಬೇರೆ ಬರೋದಿಲ್ಲ, ಬೇರೆ ವಾಕ್ಯನೇ ಬರೋದು. ವಾಕ್ಯ ಬಾಯಿಯಲ್ಲಿ ಬರ್ಬೇಕಾದ್ರೆ ವಾಕ್ಯ ಓದ್ಬೇಕು ತಾನೆ. ವಾಕ್ಯ ಓದಿರೋ ವಾಕ್ಯ ಹೆಂಗ್ ಬರುತ್ತೆ? ಅದರಿಂದ ಕೀರ್ತನೆಗಾರನ ಹೇಳ್ತಾನೆ, ಕೀರ್ತನೆ 1ರಲ್ಲಿ, ಯಾವನ ದುಷ್ಟರ ಆಲೋಚನೆ ಅಂತ ನಡೆಯೋದು. ಅದರ ಅರ್ಥ ನೀನು ಕೇಳೋದು ದೇವರ ವಾಕ್ಯ ಆಗಿರ್ಬೇಕೆ ಹೊರತು ದುಷ್ಟರ ಶಬ್ದ ಅಲ್ಲ. ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ ನೀನು ನಡಿಬೇಕಾಗಿರೋದು ಪಾಪಿಗಳ ಸಂಗಡ ಅಲ್ಲ, ವಾಕ್ಯ ಉಳ್ಳವರ ಸಂಗಡ ನಡಿಬೇಕು. ಧರ್ಮ ನಿಂದಕರ ಸಂಗಡ ಕೂತುಕೊಳ್ಳದೆ. ಅದರ ಅರ್ಥ ಏನು ಪ್ರಾರ್ಥನೆ ಮಾಡ್ತೀಯ, ಏನು ಆರಾಧನೆ ಮಾಡ್ತೀಯ, ಯಾಕೆ ಚರ್ಚ್ಗೆ ಹೋಗ್ತೀಯ ಅಂತ ಯಾವಾಗಲೂ ನಿನ್ನ ಭಕ್ತಿ ಕಾರ್ಯವನ್ನು ನಿಂದಿಸೋರ ಸಂಗಡ ಅಲ್ಲ ಕೂತ್ಕೊಳ್ಬೇಕಾಗಿರೋದು. ಏರಿಯಾ ಮೀಟಿಂಗ್ ಬಂದು ಕೂತ್ಕೊಂಡು ವಾಕ್ಯ ಕೇಳು, ವಾಕ್ಯ ಮಾತಾಡೋರ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ವಾಕ್ಯ ಕೇಳು. ಇವತ್ತು 1 ಅವರ್ ಪ್ರಾರ್ಥನೆ ಮಾಡ್ದ, ನಾಳೆ 1 ಅವರ್ 10 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡು ಅಂತ ನಿನ್ನ ಪ್ರಾರ್ಥನೆ, ನಿನ್ನ ಆರಾಧನೆ, ನಿನ್ನ ವಾಕ್ಯವನ್ನ ಪ್ರೋತ್ಸಾಹ ಮಾಡೋರ್ ಸಂಗಡ ಕೂತ್ಕೋಬೇಕು. ಯಾವಾಗ್ಲೂ ಪ್ರೇಯರ್ 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 ಅಂತ ಯಾಕೆ ಹೇಳ್ತೀಯ ಬಾರೋ ಟ್ರಿಪ್ಗೆ ಅಂತ ಅವ್ರ ಸಂಗಡ ಕೂತ್ಕೋಬೇಡ. ಕೂತ್ಕೋ. ಯಾರ ಸಂಗಡ ಕೂತ್ಕೋ ಗೊತ್ತಾ? ಆರಾಧನೆ ಮಾಡೋರ್ ಸಂಗಡ ಕೂತ್ಕೋ, ಪ್ರೇಯರ್ ಮಾಡೋರ್ ಸಂಗಡ ಕೂತ್ಕೋ. ಏರಿಯಾ ಮೀಟಿಂಗ್ ಬಾ, ಅಲ್ಲಿ ಕೂತ್ಕೊಂಡು ವಾಕ್ಯ ಕೇಳು. ಇನ್ನೊಂದು ಅರ್ಧ ಅವರ್ ನಿನ್ನನ್ನು ಬೆಳೆಸುವ, ಇನ್ನೊಂದು ಅರ್ಧ ಅವರ್ ನಿನ್ನನ್ನು ಉದ್ಧಾರ ಮಾಡುವ, ಇನ್ನೊಂದು ಅರ್ಧ ಅವರ್ ನಿನ್ನನ್ನು ವಾಕ್ಯದಲ್ಲಿ ಕಟ್ಟುವ ಜನರ ಸಂಗಡ ಕೂತ್ಕೋ. ಅದರಿಂದ ದೇವರು ವಾಕ್ಯ ಹೇಳ್ತೆ, ಈ ವಾಕ್ಯವನ್ನ ಹಗಲು ಇರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಹಂಗೆ ಹೇಳಿದ್ರೆ ಆಗಲ್ಲ. ಬೈಬಲ್ ಹೇಳುತ್ತೆ, ಈ ವಾಕ್ಯವನ್ನ, ಈ ಧರ್ಮಶಾಸ್ತ್ರವನ್ನ ಹಗಲು ಇರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯ. ಆದ್ರೆ ಅರ್ಥ, ವಾಕ್ಯ ಓದುವವನಿಗೆ ಸರಿಸಮ ಈ ಲೋಕದಲ್ಲಿ ಯಾವನು ಇಲ್ಲ ಅಂತ. ನಿನಗೆ 1 ಕೋಟಿ ರೂಪಾಯಿ ಇರಲಿ, ವಾಕ್ಯ ಓದುವವನ ಮುಂದೆ ನೀನು ಏನು ಅಲ್ಲ ರಾಜಾ. ನೀನು ಬೆಂಚ್ ಕಾರಲ್ಲೇ ಬಾ, ಆದ್ರೆ ವಾಕ್ಯ ಓದುವವನಿಗಿಂತ ನೀನು ಸಮಾನ ಆಗೋದಿಲ್ಲ. ವಾಕ್ಯ ಓದುವವನಿಗೆ ಸರಿ ಸಮ ಈ ಲೋಕದಲ್ಲಿ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳುತ್ತೆ, ಅವನು ಎಷ್ಟೋ ಧನ್ಯನು. ವಾಕ್ಯ ಹೇಳುತ್ತೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಂತ ಮರದಾಗಿರುತ್ತಾನೆ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಬೈಬಲ್ ಹೇಳುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ. ಅದು ವಾಕ್ಯ ಹೇಳುತ್ತದೆ. ಅದರಂತೆ ಯಾವುದರ ಪ್ರಕಾರ ಯಾವ ವಾಕ್ಯ ಓದುತ್ತೀಯೋ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ವಾಕ್ಯದಂತೆ ನಿನ್ನ ಕಾರ್ಯಗಳನ್ನೆಲ್ಲ ದೇವರು ಆತನು ಸಫಲ ಮಾಡುತ್ತಾನೆ. ಈ ವಾಕ್ಯ ನೀನು ಓದಿದ್ರೆ ಈ ವಾಕ್ಯದಲ್ಲಿ ಇರೋದೆಲ್ಲ ನಿನ್ನದು. ನೀವು ಗಟ್ಟಿಯಾಗಿ ಆಮೇಲೆ ಹೇಳಲಿಲ್ಲ. ಈ ವಾಕ್ಯ ನೀವು ಓದಿದ್ರೆ ಈ ವಾಕ್ಯದಲ್ಲಿ ಇರೋದೆಲ್ಲ ನಿಮ್ಮದೇ. ಈ ವಾಕ್ಯ ನೀವು ಓದಿದ್ರೆ
ಈ ವಾಕ್ಯ ನೀನು ಮಾತಾಡಿದ್ರೆ, ಈ ವಾಕ್ಯದಲ್ಲಿ ನೀನು ಸಾಲ ತೆಗೆದುಕೊಳ್ಳೋದಿಲ್ಲ. ಸಾಲ ಕೊಡುವಂತೆ ದೇವರು ಮಾಡ್ತೀನಿ ಅಂತ ಹೇಳಿದ್ರೆ ದೇವರು ಮಾಡೇ ಮಾಡ್ತಾನೆ. ಈ ವಾಕ್ಯದಲ್ಲಿ ದೇವರು ನಿನ್ನನ್ನು ಬಾಲವಲ್ಲ ತಲೆಯಾಗಿ ಮಾಡ್ತೀನಿ ಅಂತ ದೇವರು ಹೇಳಿದ್ರೆ ನಿಶ್ಚಯವಾಗಿ ನೀನು ಬಾಲವಲ್ಲ ತಲೆಯಾಗಿ ಮಾರ್ಪಟ್ಟೆ ಪಡುತ್ತೆ. ನೀನು BCom ಓದ್ಬಿಟ್ಟು MBBS ಆಗಲ್ಲ. ನೀನು BCom ಕಾಮರ್ಸ್ ಓದ್ಬಿಟ್ಟು MBBS ಡಾಕ್ಟರ್ ಆಗಲ್ಲ. ನೀನು ಆರ್ಟ್ಸ್ ಓದ್ಬಿಟ್ಟು ನೀನು ಒಂದು ಅಕೌಂಟೆಂಟ್ ಆಗಕ್ಕಾಗಲ್ಲ. ನೀನು ಬೈಬಲ್ ಓದ್ಬಿಟ್ಟು ಶಾಪಗ್ರಸ್ತನ ಆಗಕ್ಕಾಗಲ್ಲ ಅನ್ನೋದಕ್ಕೆ ಹೇಳಿದ್ದು ನಾನು. ನೀನು ವಾಕ್ಯ ಓದಿ ಬಿದ್ದು ಹೋಗೋದಿಲ್ಲ. ನೀನು ವಾಕ್ಯ ಓದಿ ನಾಶವಾಗೋದಿಲ್ಲ. ನೀನು ವಾಕ್ಯ ಓದಿ ತಲೆ ತಗ್ಗೋದಿಲ್ಲ. ನೀನು ವಾಕ್ಯ ಓದಿ ಸಾಲದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನೀನು ವಾಕ್ಯ ಓದಿ ನೀನು ನಿನ್ನ ತಲೆಮಾರುಗಳು ಅಡ್ಡ ದಾರಿಯಲ್ಲಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನೀನು ವಾಕ್ಯ ಓದಿ, ನೀನು ವಾಕ್ಯ ಓದಿ, ನೀನು ವಾಕ್ಯ ಓದಿ, ನೀನು ವಾಕ್ಯ ಓದಿ ಏನೆಲ್ಲ ಇದರ ಒಳಗಡೆ ಇದೆಯೋ ಅದು ನೀನು ನಿನ್ನ ಕುಟುಂಬ ಅನುಭವಿಸೋದಕ್ಕೆ ದೇವರ ಕೃಪೆಯನ್ನು ಕೊಡುತ್ತಾನೆ. ಇದರಲ್ಲಿ ಏನಿದೆಯೋ ಎಲ್ಲ ಓದುವವನಿಗೇನೆ. ಅದರಿಂದ ಕೀರ್ತನೆಗಾರನ ಹೇಳ್ತಾನೆ, ನನ್ನ ಬಾಯಲ್ಲಿ ನಿನ್ನ ವಾಕ್ಯ ಇದೆಯಪ್ಪ. ಇವತ್ತು ಸಭೆ ಮರೀತರೋದಕ್ಕೆ ಕಾರಣ ಏನು ಗೊತ್ತಾ? ಕೆಲವರು ಆಶೀರ್ವಾದದಿಂದ ಓಡ್ತಾ ಇದ್ದಾರೆ, ಕೆಲವರು ಬಿಡುಗಡೆಯಿಂದ ಓಡ್ತಾ ಇದ್ದಾರೆ, ಕೆಲವರು ಉನ್ನತಿಯಿಂದ ಓಡ್ತಾ ಇದ್ದಾರೆ, ಕೆಲವರು ಲೋಕದ ಸಂತೋಷದಿಂದ ಓಡ್ತಾ ಇದ್ದಾರೆ. ವಾಕ್ಯದಿಂದ ಓಡುವವರು ಕಡಿಮೆ ಆದರು. ಆದ್ರಿಂದಲೇ ಆಶೀರ್ವಾದಕ್ಕಾಗಿ ಓಡ್ತಾ ಇದ್ದಾರೆ, ಆಶೀರ್ವಾದ ಸಿಗ್ತಾ ಇಲ್ಲ. ಸಮಾಧಾನಕ್ಕಾಗಿ ಓಡ್ತಾ ಇದ್ದಾರೆ, ಸಮಾಧಾನ ಸಿಗ್ತಾ ಇಲ್ಲ. ಬಿಡುಗಡೆಗಾಗಿ ಓಡ್ತಾ ಇದ್ದಾರೆ, ಬಿಡುಗಡೆ ಸಿಗ್ತಾ ಇಲ್ಲ. ಉನ್ನತಿಗಾಗಿ ಓಡ್ತಾ ಇದ್ದಾರೆ, ಉನ್ನತಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಗೊತ್ತಾ? ಎಲ್ಲ ಇರೋದು ಈ ವಾಕ್ಯದಲ್ಲಿ. ಬುಗ್ಗೆಯನ್ನು ಬಿಟ್ಟು ಅವರು ಹರಿಯುವಂತ ನದಿ ಕಡೆ ಹೋಗ್ತಾ ಇದ್ದಾರೆ. ಅಯ್ಯ, ವಾಕ್ಯ ಎನ್ನುವುದು ಬುಗ್ಗಿ ಆಗಿರುತ್ತದೆ. ಕರ್ತನು ನಿನ್ನ ಕೈಯಲ್ಲಿ ಬುಗ್ಗೆ ಕೊಟ್ಟಿದ್ದಾನೆ. ಆ ಬುಗ್ಗೆಯನ್ನು ಗಟ್ಟಿಯಾಗಿ ಹಿಡ್ಕೋ. ಈ ವಾಕ್ಯ ಎಂಬ ಬುಗ್ಗೆ ಅದು ಬತ್ತದಿರುವ ಬುಗ್ಗೆ. ಅದು 24 ಗಂಟೆ 365 ದಿವಸವು ಹೊಸತನದಿಂದ ಕರ್ತನು ನಿನ್ನನ್ನು ತುಂಬುತ್ತಾ ಇರುತ್ತಾನೆ. ಸಭೆ ಮನ ತಿರುಗಿ ಬರಬೇಕು. ವಿ ಮಸ್ಟ್ ರಿಪೆಂಟ್. ಎಲ್ಲಿಗೆ ಬರಬೇಕು? ನಮ್ಮ ನಾಲಿಗೆಯಲ್ಲಿ ವಾಕ್ಯದ ಕಡೆ ಬರಬೇಕು. ಬೈಬಲಲ್ಲಿ ಈಗ ನನ್ನ ಸಂದೇಶದ ಟಾಪಿಕ್ ಬದಲಾಯಿಸಿ ಮತ್ತೊಂದು ದಿಕ್ಕಿನ ಕಡೆ ನಾನು ಬರ್ತೇನೆ. ನೀತಿವಂತನ ಬಾಯಲ್ಲಿ ಉಳ್ಳಂಥ ಕಾರ್ಯ ನಾನು ಹೇಳಿದೆ ತಕ್ಷಣ ಪಾಪಿಯ ಬಾಯಲ್ಲಿ ಏನಿದೆ ಅನ್ನೋದು ಹೇಳ್ಬಿಡ್ಬೇಕಲ್ಲ. ಒಂದು 5 ನಿಮಿಷ ಬೇಗ ಹೇಳ್ಬಿಡ್ತೀನಿ. ಇದರಲ್ಲಿ ನೀವು ಯಾವುದಾದ್ರೂ ಕ್ಯಾಟಗರಿಯಲ್ಲಿದ್ದರೆ ಮನ ತಿರುಗಿಬಿಡ್ಬೇಕು. ಜ್ಞಾನೋಕ್ತಿಗಳು 12:22 ಹೇಳ್ತದೆ, ಸುಳ್ಳು ತುಟಿಗಳಿಗೆ ಯೆಹೋವನಿಗೆ ಏಸು, ಸತ್ಯವಂತರು ಆತನಿಗೆ ಲೇಸು ಅಂತ. ಬೈಬಲ್ ಹೇಳ್ತದೆ, ಸುಳ್ಳು ತುಟಿಗಳಿಗೆ ದೇವರು ಅವರನ್ನು ಕಂಡ್ರೆ ಅಸಹ್ಯ ಪಡ್ತಾನೆ, ಏತು ಅಂತ ಹೇಳ್ತಾನೆ. ಕಾರಣ ಸುಳ್ಳು ತುಟಿಗಳು ದೇವರಿಗೆ ಇಷ್ಟ ಇಲ್ಲ. ಹೆಂಡತಿ ಹತ್ರ ಗಂಡ ಹೇಳೋದು, ಗಂಡನ ಹತ್ರ ಹೆಂಡತಿ ಹೇಳೋದು, ಮಕ್ಕಳು ತಂದೆ ತಾಯಿಗಳ ಬಳಿಯಲ್ಲಿ ಹೇಳೋದು, ಪಾಸ್ಟರ್ ಹತ್ರ ವಿಶ್ವಾಸಿಗಳು ಸುಳ್ಳು ಹೇಳೋದು, ಬಾಯಿ ತೆರೆದ್ರೆ ಸುಳ್ಳು ಹೇಳೋದು. ದೇವರು ಸುಳ್ಳು ಹೇಳೋ ಕಂಡ್ರೆ ಹೇಳ್ತಾರೆ, ಏಸು ಇದು ತೆಗೆದಾಕ ಅಂತ. ಯಾಕೋ ಸ್ತೋತ್ರ ಹೇಳದೇ ಇದ್ದಾಗ. ಮೂರ್ಖನ ಬಾಯಲ್ಲಿ ಗರ್ವವು ಅಂಕರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವುದು. ಹರಟೆಯಿಂದ ಕೊರತೆ ಅಂತ 23ನೇ ವಚನ ಹೇಳುತ್ತೆ. ಬೈಬಲ್ ಹೇಳ್ತದೆ, ಮೂರ್ಖನ ಬಾಯಲ್ಲಿ ಗರ್ವವು ಅಂಕರಿಸುವುದು. ಮೂರ್ಖನ ಬಾಯಲ್ಲಿ, ದೇವರ ಭಯಭಕ್ತಿ ಇಲ್ಲದವನ ಬಾಯಲ್ಲಿ ಯಾವಾಗಲೂ ಅಹಂಕಾರದ ಮಾತುಗಳಿರುತ್ತೆ. ಯಾವಾಗಲೂ ಅಹಂಕಾರದಿಂದ ಮಾತಾಡ್ತಾನೆ. ಬೈಬಲ್ ಹೇಳುತ್ತೆ, ಹರಟೆಯ ಮಾತು ಕೊರತೆ. ಯಾವಾಗಲೂ ನಾನು ಹೇಳ್ತೇನೆ, ಕೆಲವರು ಹರಟೆ ಹೊಡಿತಾರೆ. ಬೈಬಲ್ ಹೇಳುತ್ತೆ, ಹರಟೆ ಮಾತು ನಿನ್ನನ್ನು ಎಲ್ಲಿಗೆ ತಂದು ಸಿಕ್ಕಾಕ್ಸುತ್ತೆ ಗೊತ್ತಾ? ಕೊರತೆ. 2 ಅವರ್ ಬೇಕಾದ್ರೆ ಹರಟೆ ಹೊಡಿತಾರೆ, 15 ನಿಮಿಷ ಕೂತು ಪ್ರೇಯರ್ ಮಾಡಲ್ಲ.
ಹರಟೆ ಮಾತಿಂದ ಕೊರತೆ ಉಂಟಾಗುತ್ತೆ. ಬೈಬಲಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ಗಮನಿಸಿದಾಗ 13ನೇ ಅಧ್ಯಾಯದ 3ನೇ ವಾಕ್ಯ ನಮಗೆ ಹೇಳುತ್ತದೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗ್ತಾನೆ. ಇಷ್ಟ ಬಂದಂಗೆ ಯಾರಾದರೂ ಮಾತನಾಡುವವರಾಗಿದ್ರೆ ಬೈಬಲ್ ಹೇಳ್ತದೆ, ಬಾಯಿಗಳನ್ನು ತೆರೆದು ಬಿಡೋನು ಇಷ್ಟ ಬಂದಂಗೆ ಮಾತಾಡೋದು, ಇಷ್ಟ ಬಂದಂಗೆ ಗೌರವ ಇಲ್ದಿರ ಮಾತಾಡೋದು, ಇಷ್ಟ ಬಂದಂಗೆ ನಕಾರಾತ್ಮಕವಾದ ಪದ, ಶಾಪದ ಪದಗಳನ್ನು ಯಾವಾಗಲೂ ಮಾತನಾಡುವವನಾಗಿದ್ರೆ ಬೈಬಲ್ ಹೇಳ್ತದೆ, ತುಟಿಗಳನ್ನು ಹತೋಟಿಗೆ ತರದೇ ಇರುವವನು ಅವನು ತನ್ನ ಬಾಯಿಯ ಮಾತುಗಳಿಂದ ಏನಾಗ್ತಾನೆ, ನಾಶವಾಗ್ತಾನೆ ಎನ್ನುವುದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರುತ್ತದೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ಗಮನಿಸಿ ಬೈಬಲ್ ಅಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ಸುಳ್ಳು ಸಾಕ್ಷಿಯು ಅಸತ್ಯವನ್ನ ಮಾಡುವನು, ಕತ್ತಿ ತಿವಿದ ಹಾಗೆ ದುಡುಕಿ ಮಾತನಾಡುವುದುಂಟು. ಬೈಬಲ್ ಹೇಳ್ತದೆ, ಸುಳ್ಳಿನ ನಾಲಿಗೆ ಕ್ಷಣಿಕ ಎಂಬುದಾಗಿ. ಸುಳ್ಳಿನ ನಾಲಿಗೆ ತುಂಬಾ ದಿವಸ ಇರೋದಿಲ್ಲ. ಸುಳ್ಳಿನ ನಾಲಿಗೆ ಯಾವತ್ತಾದ್ರೂ ಒಂದು ದಿನ ಅದು ಕ್ಷಣಿಸಿ ಹೋಗ್ಬಿಡುತ್ತೆ, ಇಲ್ಲದಂತೆ ಆಗೋಗ್ಬಿಡುತ್ತೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಮತಿವಂತರ ಮಾತೆ ಮದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಜ್ಞಾನದಿಂದ ಯಾರು ಮಾತಾಡ್ತಾರೋ ಆ ಮಾತಿನಿಂದ ಏನುಂಟಾಗುತ್ತೆ, ಅದು ಆಶೀರ್ವಾದ. ಮಾತೇ ಔಷಧಿ. ಮಾತೇನಾಗಿದೆ? ಗಟ್ಟಿಯಾಗಿ ಹೇಳ್ರಿ, ಮಾತೇನಾಗಿದೆ? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಮಾತೇನಾಗಿದೆ? ಕೆಲವರಿಗೆ ಔಷಧಿನೇ ಬೇಡ, ಮಾತು ಸರೋದ್ರೆ ಎಲ್ಲ ಔಷಧಿಗಳು ಕ್ಯಾನ್ಸಲ್ ಆಗುತ್ತೆ. ಕೆಲವರು ಬಾಯಿ ತೆರೆದ್ರೆ ಯಾವಾಗಲೂ ಹೇಳೋದು, ನಾನು ಸತ್ತೋಗ್ಬಿಡ್ತೀನಿ, ನಾನು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ, ಯಾರು ಉದ್ಧಾರ ಆಗಲ್ಲ, ಯಾರು ಸರಿ ಇಲ್ಲ. ನೋಡ್ರಿ, ಅಂಥವ್ರಿಗೆ BP ಶುಗರ್ ಜಾಸ್ತಿ ಇರುತ್ತೆ. ಕಾರಣ ಯಾವಾಗಲೂ ಟೆನ್ಷನ್ ಹೊತ್ಕೊಂಡು ಅವ್ರ ಕಣ್ಣು ಕಾಣೋದೆಲ್ಲ ಸರಿ ಇಲ್ದವ್ರೆ. ಆದ್ರಿಂದ ಯಾವಾಗಲೂ ಏನು ಹೇಳ್ತಾ ಇರ್ತಾರೆ ಗೊತ್ತಾ, ಯಾರು ಸರಿ ಇಲ್ಲ ಅವ್ರಿಗೆ ನೋಡ್ರಿ, ಒಂದು ನೋವು ಬರಲ್ಲ, ಬಾಯಿ ನೋವು ಒಂದು ಬರಲ್ಲ, ಕೈ ನೋವು, ತಲೆ ನೋವು, ಗಂಟ್ಲು ನೋವು, ಕಾಲು ನೋವು, ಶುಗರು, BP ಎಲ್ಲ ಬರುತ್ತೆ. ಆದರೆ ಬಾಯಿಗೆ ಮಾತ್ರ ನೋವು ಬರಲ್ಲ. ಕಾರಣ ಸೈತಾನ ಹೇಳ್ತಾನೆ, ಎಲ್ಲ ವೀಕ್ ಆದರೂ ಪರವಾಗಿಲ್ಲ, ನಿನ್ನ ಬಾಯಿ ಮಾತ್ರ ಚೆನ್ನಾಗಿರಲಿ, ಕಾರಣ ನೀನು ಮಲಗಿದ್ರು ಇಂಥ ಮಾತೇ ಆಡ್ಬೇಕು ನೀನು ಅಂತ. ಮಲಗಿದ್ರು ಗಂಡನನ್ನು ಬೈಯೋದು ಬಿಡಲ್ಲ, ಮಲಗಿದ್ರು ಹೆಂಡ್ತಿನ ಬೈಯೋದು ಬಿಡಲ್ಲ, ಮಲಗಿದ್ರು ಊರವ್ರನ್ನ ಬೈಯೋದು ಬಿಡ. ನಿಮ್ಮ ಬಗ್ಗೆ ಎಲ್ಲ ನೀವು ಸೋತ್ರ ಹೇಳ್ರಿ. ಯಾಕೆ? ಕಾರಣ ಏನು ಗೊತ್ತಾ, ಅವ್ರ ಬಾಯ ಮಾತು ವಿಷ ಇದ್ದಂಗೆ. ಸೈತಾನ ಹೇಳ್ತಾನೆ, ನೀನು ಮಾತಾಡ್ಕ, ನೀನು ಎಷ್ಟು ನಕಾರಾತ್ಮಕವಾಗಿ ಮಾತಾಡ್ತೀಯೋ ಅಷ್ಟು ಟ್ಯಾಬ್ಲೆಟ್ ಜಾಸ್ತಿ ಆಗ್ತಾ ಇರುತ್ತೆ. ಟ್ಯಾಬ್ಲೆಟ್ ಕಮ್ಮಿ ಆಗಬೇಕಾ? ಮಾತು ಜೋಪಾನ. ಆದ್ದರಿಂದಲೇ ಪೌಲನು ತನ್ನ ಸಭೆಗೆ ತಾನು ಬರಿಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ, 4ನೇ ಅಧ್ಯಾಯ, ಕೊಲೋಸಿಯ 4ನೇ ಅಧ್ಯಾಯದ 6ನೇ ವಚನದಲ್ಲಿ ತಾನು ಈ ರೀತಿಯಾಗಿ ಹೇಳ್ತಾನೆ, ನಿನ್ನ ಬಾಯ ಮಾತುಗಳು ರಸವತ್ತಾಗಿ ರುಚಿಕರವಾಗಿರಲಿ ಅಂತ. ಇಂಗ್ಲೀಷಲ್ಲಿ ನನಗೆ ಆ ಪದ ಬಹಳ ಸಂತೋಷ ಕೊಡುತ್ತೆ. ಏನು ಗೊತ್ತಾ, ಯುವರ್ ಸ್ಪೀಚ್ ಮಸ್ಟ್ ಬಿ ಇನ್ ಗ್ರೇಸ್ ಅಂತ. ಗ್ರೇಸ್ ಅಂದ್ರೆ ಏನು ಗೊತ್ತಾ, ವಿಶ್ವಾಸಿಗಳು ಬಾಯಿ ತೆರೆದ್ರೆ ಕೃಪೆ ಮಾತಾಡಬೇಕು. ಏನ್ ಮಾತಾಡಬೇಕು? ಗಟ್ಟಿಯಾಗಲ್ರಿ, ಏನು ಮಾತಾಡಬೇಕು? ಹೆಂಗಮ್ಮ ಇದೀಯಾ? ಹೆಂಗೋ ಇದ್ದೀನಿ, ಬದುಕಿದ್ದೀನಿ ಬಿಡು. ಯಾರು ಸೋತ್ರ? ಹೆಂಗಮ್ಮ ಜೀವನ ನಡೀತಾ ಇದೆ? ಏನೋ ಬದುಕಿದ್ದೀನಿ ಬಿಡು. ಚರ್ಚಿಗೆ ಈಗ ತಾನೇ ಬಂದ್ರ, ಇನ್ಯಾವಾಗ ಬರೋದು? ಕೆಲವ್ರಿಗೆ ಬೀರು ನುಡಿ, ಕೆಲವ್ರ ಕೋಪದ ಮಾತು, ಕೆಲವ್ರ ದುಡುಕಿನ ಮಾತು. ಅಮ್ಮ, ಸಭೆ ವಿಶ್ವಾಸಿಗಳೇ, ನಮ್ಮ ಬಾಯಲ್ಲಿ ಏನಿರ್ಬೇಕಂತ ಕೃಪೆ. ಗಟ್ಟಿಯಾಗಲ್ರಿ, ಏನಿರ್ಬೇಕು? ಇನ್ನೊಂದ್ಸರಿ ಗಟ್ಟಿಯಾಗಲ್ರಿ, ಏನಿರ್ಬೇಕು? ಬಾಯಿ ತೆರೆದ್ರೆ ಹೆಂಗಮ್ಮ ಇದೆಯಾ? ಕೃಪೆಯಿಂದ ಚೆನ್ನಾಗಿದ್ದೀನಿ. ಹೆಂಗ್ ಜೀವನ ನಡೀತಾ ಇದೆ? ಕೃಪೆಯಿಂದ ಚೆನ್ನಾಗಿ ನಡೀತಾ ಇದೆ. ಹೆಂಗಿದ್ದಾರೆ ಮಕ್ಕಳು? ಕೃಪೆಯಿಂದ ಚೆನ್ನಾಗಿದ್ದಾರೆ. ಹೆಂಗೆ ಜೀವನ ನಡೀತಾ ಇದೆ? ಕೃಪೆಯಿಂದ ಚೆನ್ನಾಗಿದ್ದೀವಿ. ಹೆಂಗಿದೆ ಕೆಲಸ? ಕೃಪೆಯಿಂದ.
ಹೆಂಗೆ ನಡೀತಾ ಇದೆ ನಿನ್ನ ಆತ್ಮಿಕ ಕೃಪೆ. ಏನ್ ಬಾಯಿ ತೆರೆದ್ರೆ ಬೇರೆ ಕೃಪೆ ಹೇಳ್ತಿ? ಹೌದು, ನನ್ನ ಬಾಯಿಯಲ್ಲಿ ಕೃಪೆ ಅಲ್ಲದೆ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ನಾನು ನಿಂತಿರುವುದು ನಿರ್ಮೂಲವಾಗದಿರುವುದು ದೇವರ ಶಾಶ್ವತವಾದ ಕೃಪೆಯಿಂದಲೇ. ಬಾಯಿ ತೆರೆದ್ರೆ ಕೃಪೆ ಮಾತಾಡಬೇಕು. ಆರೋಗ್ಯ ಹೆಂಗಿದೆ? ಕೃಪೆಯಿಂದ ಚೆನ್ನಾಗಿದೆ. ಮೊನ್ನೆ ಡಾಕ್ಟರ್ ಶಾಪ್ಗೆ ಹೋದ್ರಲ್ಲ, ಏನ್ ಹೇಳಿದ್ರು? ಅವರೆಲ್ಲ ಏನು ಹೇಳ್ತಾರೆ? ಅದ್ರ ಕೃಪೆಯಿಂದ ದೇವ್ರು ನಮ್ಮನ್ನು ಕಾಯ್ತಾ ಇದ್ದ. ಕೃಪೆ ಎಲ್ಲಿ ಮಾತಾಡ್ತಾರೋ ಅಲ್ಲಿ ಕೃಪೆ ಹೆಚ್ಚಾಗುತ್ತೆ. ಅಯ್ಯ, ನಿನ್ನ ಬಾಯ ಮಾತೆ ನಿನಗೆ ಔಷಧಿ. ಕೆಲವರಿಗೆ ಇನ್ನ ಜ್ವರ ಬಿಟ್ಟು ಹೋಗಿಲ್ಲ ಅನ್ಸುತ್ತೆ. ಇವತ್ತೆಲ್ಲ ಜ್ವರಗಳು ಹೋಗ್ಬೇಕು ಇಲ್ಲಿಂದ. ಇವತ್ತು ನಾನು ಹೇಳ್ತೇನೆ, ನಿನ್ನ ಬಾಯ ಮಾತೆ ನಿನಗೆ ಔಷಧಿ. ಆದ್ರಿಂದ ಪೌಲನ್ ಹೇಳ್ತೇನೆ, ಸಭೆ ವಿಶ್ವಾಸಿಗಳೇ, ನೀವು ತಮ್ಮಲ್ಲಿ ಕಾಣ್ಬೇಕಾದ್ರೆ ಕಂಪ್ಲೇಂಟ್ ಹೇಳ್ಬೇಡ್ರಿ. ಹೇಗಿದ್ದೀರಾ ಬ್ರದರ್? ಕೃಪೆಯಿಂದ ಚೆನ್ನಾಗಿದ್ದೀವಿ. ಹೇಗ್ ನಡೀತಾ ಇದ್ದೀವಿ? ಕೃಪೆ ಕೃಪೆ ಕೃಪೆ. ಯಾರು ಕೃಪೆ ಮಾತಾಡ್ತಾರೋ ಕೃಪೆ ಅವ್ರನ್ನ ಹೊರುತ್ತೆ, ಕೃಪೆ ಅವ್ರನ್ನ ಬೆಳೆಸುತ್ತೆ, ಕೃಪೆ ಅವ್ರನ್ನ ನಿಲ್ಲಿಸುತ್ತೆ, ಕೃಪೆ ಅವರನ್ನ ಅಭಿವೃದ್ಧಿ ಮಾಡುತ್ತೆ. ಪಕ್ಕದಲ್ಲರಿಗೆ ಕೈ ಕೊಟ್ಟು ಹೇಳ್ರಿ, ಕೃಪೆ ಬ್ರದರ್. ಕೆಲವರು ಬಾಯಿ ತೆರೆದ ಹೇಳಲಿಲ್ಲ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಕೃಪೆ ಅಂತ ಹೇಳ್ರಿ. ಇವತ್ತು ನೀನು ಇಲ್ಲಿ ಕುಳಿತಿರೋದೇ ಕೃಪೆ. ಇವತ್ತು ನೀನಲ್ಲಿ ಆಗಿರೋದೇ ಕೃಪೆ. ಇವತ್ತು ನೀನು ನಿನ್ನ ಮಕ್ಕಳು ಇಲ್ಲಿ ಆಗಿರೋದೇ ಕೃಪೆ. ಕೃಪೆಯಲ್ಲದೆ ಮತ್ತೊಂದು ಏನು ಇಲ್ಲ. ನನ್ನ ಬಾಯಲ್ಲಿ ಇದುವರೆಗೂ ಒಂದೊತ್ತು ತಿನ್ನೋದಕ್ಕೆ ಆಹಾರ ಇಲ್ಲದಂತ ನನ್ನನ್ನ ಇದುವರೆಗೂ ಬೆಳೆಸಿದ್ದು, 106 ಜನರಿಗೆ ಕೊಡತಕ್ಕಂತೆ ನನ್ನನ್ನು ಆಶೀರ್ವಾದ ಮಾಡಿದ್ದು ದೇವರ ಕೃಪೆ ಅಲ್ಲದೆ ಮತ್ತೊಂದು ಇಲ್ಲವೇ ಇಲ್ಲ. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಸ್ಟೇಫಾನನ ಕುರಿತಾಗಿ. ಸ್ಟೇಫಾನನು 6ನೇ ಅಧ್ಯಾಯಕ್ಕೆ ಬಂದಾಗ, ನೀವು ವಾಕ್ಯ ನಾನು ಹೇಳೋದಿಲ್ಲ, ಮನೆಗೆ ಹೋಗ್ರಿ. 6ನೇ ಅಧ್ಯಾಯದ 8ನೇ ವಾಕ್ಯ, 10ನೇ ವಾಕ್ಯ ಮತ್ತು 12ನೇ ವಾಕ್ಯ ನೀವು ಮನೆಗೆ ಹೋಗಿ ಓದ್ರಿ. ನಾನು ಹೇಳ್ತೀನಿ ನೋಡ್ರಿ. ಸ್ಟೇಫಾನನ ದೇವರ ವಾಕ್ಯ ಹೇಳ್ತದೆ, ಸ್ಟೇಫಾನನನ್ನ ದೇವರು ಬಲದಿಂದಲೂ ಕೃಪೆಯಿಂದಲೂ ದೇವರು ಅವನನ್ನು ತುಂಬಿಸ್ತನಂತ. ಸ್ಟೇಫಾನನು ಎನ್ನುವಂಥ ಪದದ ಅರ್ಥ ಏನು ಗೊತ್ತಾ? ಕಿರೀಟ ಅಂತ. ಗಟ್ಟಿಯಾಗಿ ಹೇಳ್ರಿ, ಏನಾಗಿದೆ? ಇವತ್ತು ಕೆಲವರು ಪಾಸ್ಟರ್ಗಳಿಗೆ ಅಥವಾ ಕೆಲವರು ಕುಟುಂಬಕ್ಕೆ, ಕೆಲವರು ತಂದೆ ತಾಯಿಗಳಿಗೆ ಕಿರೀಟ ಅಲ್ಲ, ಮುಳ್ಳಿನ ಕಿರೀಟ. ಕೆಲವ್ರು ನೆನೆಸ್ಕೊಂಡ್ರೆ ಬಂತಪ್ಪ ಮುಳ್ಳು ಕಿರೀಟ. ಕಾರಣ ಚುಚ್ಚಕ್ಕೆ ಬರ್ತಾರೆ ಅವರು. ಆದ್ರೆ ಸ್ಟೇಫಾನನ ಕುರಿತಾಗಿ ಹೇಳುತ್ತೆ, ಸ್ಟೇಫಾನನ್, ನೀವು ಸ್ತೋತ್ರ ಹೇಳ್ಬೇಕು, ನಿಮ್ಮ ಬಗ್ಗೆ ಅಲ್ಲ. ಕೆಲವರು ತಂದೆ ತಾಯಿಗಳಿಗೆ ಮುಳ್ಳಿನ ಕಿರೀಟ, ಕೆಲವರು ಗಂಡನಿಗೆ ಮುಳ್ಳಿನ ಕಿರೀಟ, ಕೆಲವರು ಹೆಂಡತಿಗೆ ಮುಳ್ಳಿನ ಕಿರೀಟ. ಇವತ್ತು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಆ ಕಿರೀಟ ತೆಗೆದಾಕಿ ಒಳ್ಳೆ ಕಿರೀಟಗಳಾಗಿ ಮಾರ್ಪಡ್ರಿ. ಕಾರಣ ಕಿರೀಟ. ಸ್ಟೇಫಾನನು ಎನ್ನುವಂಥ ಪದದ ಅರ್ಥ ಕಿರೀಟ. ನನಗೆ ಬಹಳ ಸಂತೋಷ ಕೊಡುವ ಕಾರ್ಯ ಏನು ಗೊತ್ತಾ? ದೇವರು ಇವನನ್ನು ಅಭಿಷೇಕ ಮಾಡಿದಾಗ ಬೈಬಲ್ ಹೇಳ್ತದೆ, ಇವನನ್ನ ದೇವರು ಬಲದಿಂದಲೂ ಕೃಪೆಯಿಂದಲೂ ದೇವರು ಇವನನ್ನು ತುಂಬಿಸಿದ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಏನು ಗೊತ್ತಾ? ಕೃಪೆ ಹೊಂದಿದ ಸ್ಟೇಫಾನನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಜನರ ಮಧ್ಯದಲ್ಲಿ ಅದ್ಭುತ ನಡೀತಾನೆ ಇತ್ತು. ಇವತ್ತು ಕೃಪೆ ಮಾತನಾಡುವ ದೇವರ ಮಕ್ಕಳು ಎಲ್ಲೇ ಹೋದ್ರು ಅವರ ಮುಖಾಂತರ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. 2ನೇ ಕಾರ್ಯ ಬೈಬಲ್ ಅಲ್ಲಿ ಅದರ ಮುಂದಿನ ವಚನ ಈ ರೀತಿಯಾಗಿ ಹೇಳುತ್ತೆ. 8ನೇ ವಚನದಿಂದ ಓದಿಕೊಂಡು ಬಂದಾಗ ಬೈಬಲ್ ಹೇಳ್ತದೆ, ಸ್ಟೇಫಾನನ ಮಾತಿನಲ್ಲಿ ಜ್ಞಾನವು ಪರಿಶುದ್ಧಾತ್ಮನ ಶಕ್ತಿ ಇದ್ದುದರಿಂದ ಯಾರು ಅವನನ್ನು ಎದುರಿಸಲಾರದೆ ಹೋದರು. ನನಗೆ ಆ ಪದ ಬಹಳ ಸಂತೋಷ ಕೊಡ್ತು. ಸ್ಟೇಫಾನನ ಬಾಯಿಯಲ್ಲಿ ಏನಿತ್ತು? ಜ್ಞಾನ ಇತ್ತು. ಏನಿತ್ತು? ಗಟ್ಟಿಗಳರು, ಏನಿತ್ತು? ಕೆಲವರು ಮಾತಾಡಿದ್ರೆ ಇವ್ರು ದೇವ್ರ ಮಕ್ಕಳ ಅಂತ ಯೋಚನೆ ಮಾಡಬೇಕು. ಆದರೆ ಸ್ಟೇಫಾನನ ಮಾತಾಡಿದ್ರೆ ಅವನ ಬಾಯಿಯಲ್ಲಿ ಏನಿತ್ತು ಹೇಳ್ರಿ? ಜ್ಞಾನ. ಬೈಬಲ್ ಹೇಳ್ತದೆ, 2ನೇದಾಗಿ ಪವಿತ್ರಾತ್ಮನಿದ್ದನು. ಕೆಲವರು ತಲೆ ಮೇಲೆ ಪವಿತ್ರಾತ್ಮನಿದ್ದಾನೆ, ಕೆಲವರು ನಾಲಿಗೆ ಮೇಲೆ ಇಲ್ಲ.
ಕೆಲವ್ರು ಹೇಳ್ತಾರೆ ಅಭಿಷೇಕ ನನ್ನ ತಲೆ ಮೇಲೆ, ಇವತ್ತಾಡಬೇಕು ಅಭಿಷೇಕ ನನ್ನ ನಾಲಿಗೆ ಮೇಲೆ. ತಲೆ ಮೇಲೆ ಬಂದಾಗ ಕುಣಿತಾರೆ, ಬೀಳ್ತಾರೆ, ಆಡ್ತಾರೆ, ಏನೇನೋ ಮಾಡ್ತಾರೆ. ನಾನು ಹೇಳ್ತೀನಿ, ಬಿದ್ದ ಮೇಲೆ ಎದ್ದ ಮೇಲೆ ಸ್ವಲ್ಪ ಬದಲಾವಣೆ ಆಗಮ್ಮ. ಅಭಿಷೇಕ ನನ್ನ ತಲೆ ಮೇಲೆ, ಇವಾಗ ಹೇಳ್ಬೇಕು ಅಭಿಷೇಕ ನನ್ನ ನಾಲಿಗೆ ಮೇಲೆ. ಅದು ಆಡಕ್ಕೆ ಕಷ್ಟ. ಅದು ಸ್ತೋತ್ರ ಹೇಳಿಲ್ಲ ರೀ. ಕಾರಣ ಏನು ಗೊತ್ತಾ? ಸ್ಟೇಫಾನನ ಮಾತಿನಲ್ಲಿ ಏನಿಂತು ಗೊತ್ತಾ? ಪವಿತ್ರಾತ್ಮನಿದ್ದನು. ಅದರ ಅರ್ಥ ಅವನ ಬಾಯಲ್ಲಿ ಲೂಸ್ ಟಾಕ್ ಇರಲಿಲ್ಲ, ಅವನ ಬಾಯಲ್ಲಿ ಶಾಪದ ಮಾತಿರಲಿಲ್ಲ, ಅವನ ಬಾಯಲ್ಲಿ ನಕಾರಾತ್ಮಕವಾದ ಪದ ಇರಲಿಲ್ಲ, ಅವನ ಬಾಯಲ್ಲಿ ಯಾರನ್ನೇ ಕೀಳಾಗಿ ಮಾತಾಡುವ ಉದಾಸೀನತೆ ಮಾತಿರಲಿಲ್ಲ. ಅವನ ಬಾಯಲ್ಲಿ ಇದ್ದಿದ್ದು ಪವಿತ್ರಾತ್ಮನಾಗಿದ್ದಾನೆ. ಅವನು ಏನೇ ಮಾತಾಡಿದ್ರು ಪವಿತ್ರಾತ್ಮನ ಹೇಳಿದ್ನು, ನೀನ್ ಮಾತಾಡೋ, ನಾನು ಕ್ರಿಯೆ ಮಾಡ್ತೇನೆ. ನಾನು ಹೇಳ್ತೇನೆ, ವಿಕ್ಟರಿ ಚರ್ಚಲ್ಲಿ ಪ್ರತಿಯೊಬ್ಬರ ಮಾತಿನಲ್ಲಿ ಪವಿತ್ರಾತ್ಮನಿದ್ರೆ ಈ ವರ್ಷ ಮುಗಿಯೋದ್ರೊಳಗಾಗಿ ಈ ಸಭೆಗೆ ದೇವರು ಏನು ವಾಗ್ದಾನ ಮಾಡಿದ್ದಾನೋ ಅದು ನೆರವೇರುತ್ತೆ. ಮಾತಿನಲ್ಲಿ ಪವಿತ್ರಾತ್ಮನಿದ್ದನು. ಅವನು ಆಡುವಂತ ಒಂದೊಂದು ಮಾತು ಕಂಟ್ರೋಲ್ ಯಾರು ಗೊತ್ತಾ? ಪರಿಶುದ್ಧಾತ್ಮನು. ಸ್ಟೇಫಾನನ್ ಕೇಳೋಣ, ದೇವರೇ ನಾನು ಆಡ್ಲ? ಆಡು. ಆಯ್ತು, ಮಾತಾಡ್ತೀನಿ. ಆಡ್ಬೇಡ. ಪವಿತ್ರಾತ್ಮನಿಲ್ಲದೆ ಒಂದು ಬಾಯಿ ಮಾತನ್ನು ಆಡ್ತಾ ಇರಲಿಲ್ಲ. ಅವನು ಆಡುವಂತ ಒಂದೊಂದು ಮಾತು ಪವಿತ್ರಾತ್ಮನಿಂದ ಕೂಡಿದಾಗಿತ್ತು. ಅದರಿಂದನೇ ದೇವರ ವಾಕ್ಯ ಹೇಳುತ್ತದೆ, ಅವನನ್ನ ಯಾರು ಎದುರಿಸಲಾರದೆ ಹೋದರು. ನಮ್ಮ ಬಾಯಿ ಮಾತಲ್ಲಿ ಪವಿತ್ರಾತ್ಮನಿದ್ರೆ ಯಾರು ನಮ್ಮನ್ನು ಎದುರಿಸಕ್ಕಾಗಲ್ಲ, ಸಭೆನ ಎದುರಿಸಕ್ಕಾಗಲ್ಲ, ದೇವ ಜನರನ್ನ ಎದುರಿಸಕ್ಕಾಗಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಬಾಯಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಈ ಕಾಲಘಟ್ಟದಲ್ಲಿ ನಾನು ಹೇಳ್ತೇನೆ, ದೇವರ ಮಕ್ಕಳೇ, ನಮ್ಮ ಬಾಯಲ್ಲಿ ಪರಿಶುದ್ಧಾತ್ಮನು ಇರಬೇಕು. ಇವತ್ತು ನಿನ್ನ ಬಾಯಲ್ಲಿ ಚಾಡಿ ಮಾತಲ್ಲ, ನಿನ್ನ ಬಾಯಲ್ಲಿ ನಕಾರಾತ್ಮಕವಾದ ಪದ ಅಲ್ಲ, ನಿನ್ನ ಬಾಯಲ್ಲಿ ನಾನು ಸಾಯ್ತೀನಿ, ನಾನು ಹಾಳಾಗೋಗ್ತೀನಿ ಅನ್ನೋ ಪದ ಅಲ್ಲ. ನಿನ್ನ ಬಾಯಲ್ಲಿ ಪವಿತ್ರಾತ್ಮನ ಮಾತುಗಳಿರಬೇಕು. ಈ ಪವಿತ್ರಾತ್ಮನಿಂದ ಬರುವ ಮಾತು ನಿನ್ನ ಬಾಯಲ್ಲಿದ್ರೆ ನಿನ್ನನ್ನು ಎದುರಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಾಗೋದಿಲ್ಲ. ಮುಂದಿನ ಪದ ಹೇಳುತ್ತೆ, ಇವನು ಈ ರೀತಿ ಜೀವನ ಉಳ್ಳವನಾಗಿರೋದ್ರಿಂದ ಅವನನ್ನು ಒಡೆಯೋದಕ್ಕೆ ಅನೇಕರು ಹಿಂಸಿಸೋದಕ್ಕೆ ಕುತ್ಕೊಂಡಿದ್ದಾರೆ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಅವನ ಮುಖ ನೋಡಿದಾಗ ದೇವದೂತನ ಮುಖದ ಹಾಗೆ ಪ್ರಕಾಶವಾಗ್ತಾ ಇತ್ತು. ನಿನ್ನ ನಾಲಿಗೆಯಲ್ಲಿ ಪವಿತ್ರಾತ್ಮನಿದ್ರೆ ನಿನ್ನ ಮುಖದಲ್ಲಿ ತೇಜಸ್ ಇರುತ್ತೆ. ಸ್ಟೇಫಾನನ ಬೋರ್ಡ್ ಹಾಕೊಂಡು ನಡೆದಿಲ್ಲ, ನನ್ನ ಮುಖದಲ್ಲಿ ತೇಜಸ್ ಇದೆ, ನನ್ನ ಮುಖದಲ್ಲಿ ತೇಜಸ್ ಇದೆ, ನೋಡ್ರಪ್ಪ ನನ್ನ ಮುಖದಲ್ಲಿ ತೇಜಸ್ ಇದೆ. ಅವನನ್ನ ಒಡೆಯೋದಕ್ಕೆ, ಹಿಂಸಿಸೋದಕ್ಕೆ ಜನ ನೋಡ್ತಾ ಇದ್ದಾರೆ, ಆದ್ರೆ ಇವನು ಆರಾಮಾಗಿ ಕುತ್ಕೊಂಡಿದ್ದಾಗ ಒಡೆಯೋರ್ ಮುಖ ಎಲ್ಲ ನೋಡ್ತಾ ಅಲ್ಲ. ಸ್ಟೇಫಾನನ ಮುಖ ಇದ್ದಂಗೆ ಇಲ್ಲ. ಅವನ ಮುಖದ ದೇವದೂತನ ಮುಖದ ಹಾಗೆ ಪ್ರಕಾಶವಾಗ್ತಾ ಇದೆಯಲ್ಲ, ಅವನ ಮುಖದಲ್ಲಿ ಒಂದು ತೇಜಸ್ ಇದೆಯಲ್ಲ. ಯಾಕೆ ಈ ತೇಜಸ್ ಅಂದ್ರೆ, ಅವನ ನಾಲಿಗೆಯಲ್ಲಿ ಸುಳ್ಳು ಸುಳ್ಳು ಪದಗಳನ್ನು ಆಡ್ತಾ ಇಲ್ಲ, ಅವನ ನಾಲಿಗೆಯಲ್ಲಿ ಚಾಡಿ ಪದ ಇಲ್ಲ, ಅವನ ನಾಲಿಗೆ ಒಳಗಡೆ ಯಾವುದೇ ವಿಧವಾದಂಥ ಅಧರ್ಮ ಇಲ್ಲ. ಅವನ ನಾಲಿಗೆ ಒಳಗಡೆ ಇರೋದು ಒಂದೇ ಒಂದು ಪವಿತ್ರಾತ್ಮನ ಮಾತ್ರನೇ. ಆದ್ರಿಂದ ಅವನ ಮುಖ ಪ್ರಕಾಶವಾಯಿತು. ಅಯ್ಯ, ನಿನ್ನ ಮುಖ ಪ್ರಕಾಶ ಆಗೋದಕ್ಕೆ ನೀನು ಯಾವುದೇ ಫೇರ್ ಅಂಡ್ ಲವ್ಲಿನ ಫೌಂಡೇಶನ್ ಹಾಕ ಅವಶ್ಯಕತೆ ಇಲ್ಲ. ನಿನ್ನ ನಾಲಿಗೆ ಚೆನ್ನಾಗಿದ್ರೆ ನಿನ್ನ ಮುಖ ಚೆನ್ನಾಗಿರುತ್ತೆ. ದೇವರ ಮಕ್ಕಳು ಎನ್ನುವ ಗುರುತಿಗೆ ನೀನು ಬೋರ್ಡ್ ಹಾಕೊಂಡು ನಡಿ ಅವಶ್ಯಕತೆ ಇಲ್ಲ. ನಿನ್ನ ಬಾಯಲ್ಲಿ ಸ್ತೋತ್ರ, ನಿನ್ನ ಬಾಯಲ್ಲಿ ವಾಕ್ಯ, ನಿನ್ನ ಬಾಯಲ್ಲಿ ಪವಿತ್ರಾತ್ಮನು ಇರುವುದಾದ್ರೆ ನೀನು ಎಲ್ಲೇ ಹೋದ್ರೂ ಜನ ಗುರುತಿಡಿಯುತ್ತಾರೆ. ಇವನು ಸಾಧಾರಣವಾದ ವ್ಯಕ್ತಿ ಅಲ್ಲ, ಇವನ ಮುಖದಲ್ಲಿ ಒಂದು ವ್ಯತ್ಯಾಸ ಇದೆ, ಇವನ ಜೀವನದಲ್ಲಿ ಒಂದು ವ್ಯತ್ಯಾಸ ಇದೆ ಎಂದು ಜನ ಗುರುತಿಡಿಯುವ ಹಾಗೆ ನಿನ್ನಲ್ಲಿ ದೇವರ ಪ್ರಭಾವ ಇರುವುದು. ಮನ ತಿರುಗಬೇಕು. ಅದರಿಂದಲೇ ಆದಿ ಶತಮಾನದ ಸಭೆಗೆ ದೇವರು ಕೊಟ್ಟಂತ ಒಂದು ಶ್ರೇಷ್ಠ ದಾನ ಏನು ಗೊತ್ತಾ? ದೇವರು ಹೇಳೋದನ್ನು, ಪಂಚಶತಮ ದಿನದಲ್ಲಿ ನಾನು ಅಭಿಷೇಕ ಸುರಿಸ್ತೀನಿ,
ಅಭಿಷೇಕ ಸುರಿಸೋರ್ ಸಂಗಡ ಏನು ಕೊಡ್ತೀನಿ ಗೊತ್ತಾ? ಬೈಬಲ್ ಹೇಳ್ತದೆ, ವಿಂಗಡಿಸಲ್ಪಟ್ಟ ನಾಲಿಗೆಗಳು ಅವರ ಮೇಲೆ ಬಂದು ಕೂತುಕೊಂಡವು. ಅದರ ಅರ್ಥ ಪವಿತ್ರ ಆತ್ಮನ ಹೇಳೋದನು, ನಿಮ್ಗೆ ಶಕ್ತಿ ಮಾತ್ರ ಅಲ್ಲ, ನಿಮ್ಗೆ ನಾಲಿಗೆನೂ ಬೇಕು ಅಂತ. ಯಾಕೆ? ಸಭೆ ಕಟ್ಟಬೇಕಾಗಿರೋದು ನಿನ್ನ ಮಾತಿಂದಲ್ಲ, ನಿನ್ನ ಆತ್ಮಿಕತೆ ಕಟ್ಟಬೇಕಾಗಿರೋದು ನಿನ್ನ ಮಾತಿಂದಲ್ಲ, ಸೇವೆ ಮಾಡಬೇಕಾಗಿರೋದು ನಿನ್ನ ಮಾತಿಂದಲ್ಲ, ನಿನ್ನ ಜೀವನ ಮಾಡಬೇಕಾಗಿರೋದು ನಿನ್ನ ಮಾತಿಂದಲ್ಲ, ನೀನು ಪವಿತ್ರಾತ್ಮನ ಮಾತುಗಳಿಂದಲೇ ನಡಿಬೇಕು. ಅದರಿಂದ ಪರಿಶುದ್ಧಾತ್ಮನ ಶಕ್ತಿಯನ್ನು ಮಾತ್ರ ಅಲ್ಲ ಕೊಟ್ಟಿದ್ದು, ಪವಿತ್ರಾತ್ಮನ ವಿಂಗಡಿಸಲ್ಪಟ್ಟ ನಾಲಿಗೆಗಳು ಪ್ರತಿಯೊಬ್ಬರ ಮೇಲೆ ಬಂದು ಕೂತ್ಕೊಳ್ತು. ಅದರ ಅರ್ಥ ನೀನು ಆಡುವ ಒಂದೊಂದು ಮಾತು ಅದು ಪವಿತ್ರಾತ್ಮನಿಂದ ಕೂಡಲ್ಪಟ್ಟ ಮಾತಾಗಿದ್ರೆ ಉಜ್ಜೀವನ ಏನದು ಬಹಳ ದೂರ ಇರೋದಿಲ್ಲ. ಉಜ್ಜೀವನ ಏನದು ನಿನ್ನ ಮಾತನಾಡುತ್ತಲೇ ನಿನ್ನ ಜೀವಿತದಲ್ಲಿ ಕಣ್ಣಿಗೆ ಕಾಣುವ ಹಾಗೆ ದೇವರು ಮಾಡುತ್ತಾನೆ. ಸಭೆ ಮೇಲೆ ಬಂದು ಕೂತ್ಕೊಂಡಿದ್ದೇನು? ಪರಿಶುದ್ಧಾತ್ಮನ ನಾಲಿಗೆ. ಇವತ್ತು ಈ ನಾಲಿಗೆ ಬಿಟ್ಟು ಬೇರೆ ಎಲ್ಲಾ ನಾಲಿಗೆ ಇದೆ. ಚಾಡಿ ನಾಲಿಗೆ ಇದೆ, ನಕಾರಾತ್ಮಕವಾದ ನಾಲ್ಗೆ ಇದೆ, ಅವರಿವರ ಮೇಲೆ ದೂಷಣೆ ಹೊರಿಸೋ ನಾಲ್ಗೆ ಇದೆ, ನಾನ್ ದೊಡ್ಡವನ ನೀನ್ ದೊಡ್ಡವನೇನ ನಾಲ್ಗೆ ಇದೆ. ಅಯ್ಯ, ಪವಿತ್ರಾತ್ಮನ ಕೊಟ್ಟ ನಾಲ್ಗೆ ಎಲ್ಲಿ? ಇವತ್ತು ಪ್ರತಿ ವಿಶ್ವಾಸಿ ಪವಿತ್ರಾತ್ಮನಿಂದ ಕೊಡಲ್ಪಡೋ ನಾಲ್ಗೆ ಹೊಂದಿಕೊಂಡ್ರೆ, ನಾನು ಹೇಳ್ತೇನೆ, ನೀವು ಆಶೀರ್ವಾದ ನೋಡಿದ್ರೆ ಆಶೀರ್ವಾದ ಬಂದೇ ಬರುತ್ತೆ, ಉಜ್ಜೀವನ ನುಡಿದ್ರೆ ಉಜ್ಜೀವನ ಬಂದೇ ಬರುತ್ತೆ, ಬಿಡುಗಡೆ ನುಡಿದ್ರೆ ಬಿಡುಗಡೆ ಬಂದೇ ಬರುತ್ತೆ. ನಿನ್ನ ಜೀವನದಲ್ಲಿ ಪವಿತ್ರಾತ್ಮನಿಂದ ನೀನು ಏನ್ ನುಡಿತೀಯೋ ಅದನ್ನು ನೀನು ಕಂಡೇ ಕಾಣುತ್ತೆ. ನಮಗೆ ನಾಲಿಗೆ ಬೇಕು. ಯಾವ ನಾಲಿಗೆ? ದೇವರು ಮೆಚ್ಚುವಂತ, ದೇವರಿಂದ ಕೊಡಲ್ಪಟ್ಟಂತ, ಸಭೆಯನ್ನು ಉಜ್ಜೀವಿಸಗೊಳಿಸುವಂತ ಪವಿತ್ರಾತ್ಮನ ನಾಲಿಗೆ ಈ ಕಾಲಘಟ್ಟದಲ್ಲಿ ಸಭೆಗೆ ಬೇಕು. ಮುರಿರಿ ಅಹಂಕಾರದ ನಾಲಿಗೆ, ಮುರಿರಿ ನಾನು ಎನ್ನೋದು ನಾಲಿಗೆ, ಮುರಿರಿ ಆ ಶಾಪದ ಪದಗಳೆಂಬ ನಾಲಿಗೆ, ಮುರಿರಿ ನನ್ನದು ಎನ್ನೋದು ನಾಲಿಗೆ. ಈ ಬೆಳಗಿನ ಜಾವದಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಸ್ಟೇಫಾನನನ್ನು ತುಂಬಿದಂತ, ಅವನ ನಾಲಿಗೆಯನ್ನು ತುಂಬಿದ ಪವಿತ್ರಾತ್ಮನೇ ನನ್ನ ನಾಲಿಗೆಯನ್ನು ತುಂಬು. ಸಭೆಯನ್ನ ಆದಿ ಕಾಲದಲ್ಲಿ ನಾಲಿಗೆಯನ್ನ ಕೊಟ್ಟು ಸಭೆಯ ಪದಗಳನ್ನು ಬಲಪಡಿಸಿದ ಪವಿತ್ರಾತ್ಮನೇ ನನ್ನ ನಾಲಿಗೆಯನ್ನು ಬಲಪಡಿಸು ಎಂದು ಯಾರು ಪ್ರಾರ್ಥನೆ ಮಾಡ್ತಾರೋ, ನಾನು ಒಂದು ಕಾರ್ಯ ಹೇಳ್ತೇನೆ, ಪವಿತ್ರಾತ್ಮನಿಂದ ನೀನು ಮಾತನಾಡಿದ್ರೆ ಈ 2025ರಲ್ಲಿ ದೇವರು ನಮಗೆ ಕೊಡಲ್ಪಟ್ಟ ಆಲೋಚನೆ ಪ್ರಕಾರ ತಾಜಾಕರವಾದ ಎಣ್ಣೆ, ಹೊಸ ದ್ರಾಕ್ಷಾರಸ ನಿನ್ನ ಕುಟುಂಬದಲ್ಲಿ ತುಂಬಿ ತುಳುಕತಕ್ಕಂತೆ ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ನನ್ನ ದೇವರ ಶಕ್ತನು. ವಿಶ್ವಾಸಿಗಳೇ, ಇವತ್ತು ಮನ ತಿರುಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಅದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಏನು ಮಾಡ್ತಾನೆ, ಒಂದೇ ಒಂದು ವಚನ ನಾನು ಓದಿ ನಿಮ್ಮನ್ನು ಆಶೀರ್ವಾದದ ವಚನದ ಕಡೆ ನಾನು ನಡೆಸಿಬಿಡ್ತೇನೆ. ಬೈಬಲಲ್ಲಿ ನಾವು ಓದಿದಾಗ ಒಂದು ಪದ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ದೇವರು ತಾನು ನಮ್ಗೆ ಹೇಳ್ತಾನೆ, ಜನ ನಿಮ್ಮ ವಿರುದ್ಧವಾಗಿ ಮಾತಾಡಿದ್ರು, ಜನ ನಿಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದರು, ಸುಳ್ಳಾದಂಥ ನಾಲಿಗೆಗಳು ನಿನ್ನ ವಿರುದ್ಧವಾಗಿ ಕೇಡನ್ನು ಮಾಡಿದ್ರು. ದೇವರು ತಾನು ಹೇಳ್ತಾನೆ, ನೀನು ನೀತಿವಂತನಾದಂಥ ನಿಮಿತ್ತ, ನೀನು ಭಕ್ತನಾದಂಥ ನಿಮಿತ್ತ, ಪವಿತ್ರಾತ್ಮನಿಂದ ನಡೆಯಲ್ಪಡುವವನಾದಂಥ ನಿಮಿತ್ತ, ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವನನ್ನು ನನ್ನ ಸಾನ್ನಿಧ್ಯಾನದಿಂದ ಮರೆ ಮಾಡುವೆನು. ಎರಡನೇದಾಗಿ ದೇವರು ತಾನು ಹೇಳ್ತಾನೆ, ವಿವಾದಿಸುವ ನಾಲಿಗೆಯಿಂದ ಕೇಡು ಉಂಟಾಗದಂತೆ ಅವನನ್ನು ಗುಪ್ತ ಸ್ಥಳದಲ್ಲಿ ನಾನು ಇಡುವೆನು. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ನಿನ್ನ ನಾಲಿಗೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟದಾಗಿದ್ರೆ ಒಂದು ಪಕ್ಷ ನಿನ್ನ ವಿರುದ್ಧವಾಗಿ ವಿವಾದಿಸೋದು ನಿನ್ನನ್ನು ಮೇಲಕ್ಕೆ ಎತ್ತೋಕೆ ಬಿಡೋದಿಲ್ಲ, ನಿನಗೆ ಮುಂದೆ ಒಂದು ಜೀವನ ಇಲ್ಲ, ನೀನು ಉದ್ಧಾರ ಆಗಕ್ಕೆ ಇದನ್ನು ಬಿಡೋದಿಲ್ಲ ಎಂದು ನಿನ್ನ ವಿರುದ್ಧವಾಗಿ ಎಂತ ನಾಲಿಗೆಗಳೇ ಎತ್ತೋಳಲಿ, ಕರ್ತನು ಹೇಳ್ತಾನೆ, ಅದು ಯಾವುದು ನಿನ್ನನ್ನು ಮುಟ್ಟೋದಿಕ್ಕೆ ನಾನು ಬಿಡೋದಿಲ್ಲ. ನಾನು ಏನ್ ಮಾಡ್ತೇನೆ, ನನ್ನ ಗುಪ್ತ ಸ್ಥಳದಲ್ಲಿ ನಾನು ನಿನ್ನನ್ನು ಅಡಗಿಸುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಈ 6 ತಿಂಗಳು ಏನು ಅನುಭವಿಸಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಮುಂದಿನ 6 ತಿಂಗಳು ಯಾವುದೇ ವಿವಾದಿಸುವ ನಾಲಿಗೆ, ಯಾವುದೇ ಕುಯುಕ್ತಿಗಳ ನಾಲಿಗೆಗಳು ನಿನ್ನನ್ನಾಗಲಿ ನಿನ್ನ ಕುಟುಂಬನಾಗಲಿ
ಕಾಲದಲ್ಲಿ ಮುಟ್ಟೋದಿಕ್ಕೆ ನನ್ನ ದೇವರು ಅನುಮತಿ ಕೊಡೋದೇ ಇಲ್ಲ. ಕೀರ್ತನೆ 8ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ನಿನಗೆ ವಿರುದ್ಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯಿಗಳನ್ನು ಕಟ್ಟುವುದಕ್ಕೆ ಬಾಲಕರ ಮತ್ತು ಮಲೆಗೂಸುಗಳ ಬಾಯಲ್ಲಿ ನನ್ನ ಸಾಕ್ಷಿಯನ್ನು ಉಂಟು ಮಾಡುವೆನು. ದೇವರು ಹೇಳಿದನು, ಯಾರೆಲ್ಲ ವಿರೋಧ ಮಾಡಿದ್ರು ಅವರ ಬಾಯಿಗಳನ್ನು ಕಟ್ಟುವುದಕ್ಕೆ ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಯಾವುದೇ ಮಂತ್ರವಾದಗಳು, ನಿನ್ನ ವಿರುದ್ಧವಾಗಿ ಕಾರಣ ಇಲ್ಲದಂತೆ ನುಡಿದ ಶಾಪಗಳು, ನಿನ್ನ ವಿರುದ್ಧವಾಗಿ ಕಾರಣ ಇಲ್ಲದಂತೆ ಮಾತಾಡಿದಂತ ಯಾವುದೇ ವಿರೋಧ ಪದಗಳಾಗಲಿ, ಅವುಗಳನ್ನು ಕಟ್ಟುವುದಕ್ಕೆ ದೇವರು ನಿನ್ನ ಮೇಲೆಯೂ ನಿನ್ನ ತಲೆಮಾರುಗಳ ಮೇಲೆಯೂ ತನ್ನ ವಾಕ್ಯವನ್ನ ನಿಮ್ಮ ಬಾಯಿಯಲ್ಲಿ ದೇವರು ಇಡಲಿಕ್ಕಾಗಿ ದೇವರು ಹೋಗುತ್ತಾನೆ. ನನ್ನ ಜೊತೆ ಬರ್ತಾ ಇರ್ರಿ. ದೇವರು ತಾನೇ ಹೇಳಿದನು, ಕೀರ್ತನೆ 122ನೇ ವಚನ, ಯೆಹೋವನೇ ಸುಳ್ಳು ಬಾಯಿ ವಂಚಿಸುವ ನಾಲಿಗೆ ಉಳ್ಳವರಿಂದ ನನ್ನನ್ನು ಬಿಡಿಸು. ವಂಚಿಸುವ ನಾಲಿಗೆ, ದೇವರು ನಿನಗೇನು ಕೊಡಬೇಕು? ನನ್ನ ಹತ್ರ ದೇವರು ನಿನ್ನೆ ರಾತ್ರಿ ಹೇಳಿದನು, ಕೆಲ ವಿಶ್ವಾಸಿಗಳನ್ನು ವಂಚನೆಗೊಳಿಸಿ ಮೋಸಗೊಳಿಸಿ ಕೆಲವರನ್ನ ಹೀಯಾಳಿಸಿ ಕುಗ್ಗಿಸಿದಂತ ಕೆಲ ನಾಲಿಗೆಗಳ ವಿರುದ್ಧವಾಗಿ ದೇವರು ಮುಯ್ಯಿ ತೀರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಈ ಕಾಲಘಟ್ಟದಲ್ಲಿ ಮಾತುಗಳಿಂದ ಕುಗ್ಗಲ್ಪಟ್ಟು, ಮಾತುಗಳಿಂದ ನಿರಾಕರಿಸಲ್ಪಟ್ಟು, ಮಾತುಗಳಿಂದ ನಂಬಿ ಮೋಸ ಹೋಗಿ, ಇವತ್ತು ಮಾತುಗಳಿಂದ ಮನ ನೊಂದಲ್ಪಟ್ಟು, ಮಾತುಗಳಿಂದ ಕಷ್ಟಕ್ಕೆ ಸಿಕ್ಕಾಕಿಕೊಳ್ಳಲ್ಪಟ್ಟವರು ಅನೇಕರಿದ್ದಾರೆ. ಒಂದು ಪಕ್ಷ ಇವತ್ತು ನೀನು ಕುಳಿತುಕೊಂಡಾಗ, ಅಯ್ಯೋ ನನ್ನ ನೋವು ಯಾರಿಗೆ ಗೊತ್ತು ಅಂತ ನೀನು ಕೇಳ್ತಾ ಇರಬಹುದು. ಆದ್ರೆ ನಿನಗೆ ಒಂದು ಪ್ರವಾದನೆ ಶಬ್ದ ಇದೆ. ನಿನ್ನ ಮಾತುಗಳಿಂದ ಕಟ್ಟಾಕೋದಿಕ್ಕೆ, ಮಾತುಗಳಿಂದ ಕುಗ್ಗಿಸೋದಕ್ಕೆ, ಮಾತುಗಳಿಂದ ನಿನ್ನ ಸಮಾಧಾನ ಕೆಡಿಸೋದಕ್ಕೆ, ನಿನ್ನ ವಿರುದ್ಧವಾಗಿ ನಿಂತಂತ ಎಲ್ಲ ವಂಚನೆಯ ನಾಲ್ಗೆಗಳ ವಿರುದ್ಧವಾಗಿ ಕರ್ತನ ಈ ಕಾಲಘಟ್ಟದಲ್ಲಿ ಆತನ ಮೊಯ್ಯಿ ತೀರಿಸಲಿಕ್ಕಾಗಿ ಹೋಗುತ್ತಾನೆ. ದೇವರು ನಿನಗೇನು ಕೊಡಬೇಕು? ಯಾವ ಶಿಕ್ಷೆಯನ್ನು ಒದಗಿಸಬೇಕು? ಶೂರನ ಹದವಾದ ಬಾಣಗಳನ್ನು, ಜಾಲಿಯ ಕೆಂಡವನ್ನು ನಿನಗೆ ಕೊಡಲಿ. ನನಗೆ ದೇವರ ಆತ್ಮನ ಈ ರೀತಿಯಾಗಿ ಹೇಳಿದನು, ಕೆಲ ನಾಲ್ಗೆಗಳನ್ನು ಕಟ್ಟೋದಿಕ್ಕೆ ನನ್ನ ಬತ್ತಲಿಕೆಯಲ್ಲಿ ಕೆಲ ಬಾಣಗಳನ್ನು ಇಟ್ಟಿದ್ದೇನೆ. ಬೈಬಲ್ ಹೇಳ್ತದೆ, ಯೆಶಾಯ 49:2, ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವಾಗಿ ರೂಪಿಸಿ ನನ್ನನ್ನು ಬತ್ತಳಿಕೆಯಲ್ಲಿ ಇಟ್ಟಿದ್ದಾನೆ. ಈ ಕಾಲಘಟ್ಟದಲ್ಲಿ ಜನರ ಮಾತುಗಳಿಂದ ಬಳಲಿ ನಾನು ಎದ್ದೊಳಕ್ಕಾಗಲ್ಲ ಎಂದು ಕುಳಿತವರು ಕೆಲವರು ಇದ್ದೀರ. ನಾನು ಹೇಳ್ತೇನೆ, ನೀವು ಕುಳಿತುಕೊಂಡಿಲ್ಲ, ದೇವರು ನಿಮ್ಮನ್ನು ಬೆಚ್ಚಿಟ್ಟಿದ್ದಾನೆ. ಏನಕ್ಕಾಗಿ ದೇವರು ಬಚ್ಚಿಟ್ಟಿದ್ದಾನೆ ಗೊತ್ತಾ? ನಿನ್ನ ಬಾಯಿಯನ್ನ ದೇವರು ನುಣುಪಾದ ಖಡ್ಗವಾಗಿ ದೇವರು ಮಾರ್ಪಡಿಸ್ತಾನೆ. ನುಣುಪಾದ ಬಾಣವಾಗಿ ಮಾರ್ಪಡಿಸಿ ತನ್ನ ಬತ್ತಳಿಕೆಯಲ್ಲಿ ದೇವರು ಇಟ್ಟಿದ್ದಾನೆ. ಈ ಕಾಲಘಟ್ಟದಲ್ಲಿ ವಂಚಿಸುವ ನಾಲಿಗೆಯನ್ನು ಖಂಡಿಸೋದಿಕ್ಕೆ, ನಿನ್ನ ವಿರುದ್ಧವಾಗಿ ಎದ್ದೊಳುವಂತ ಕುಯುಕ್ತಿಗಳನ್ನ, ನಿನ್ನ ವಿರುದ್ಧವಾಗಿ ಎದ್ದೊಳುವಂತ ಮಾಟ ಮಂತ್ರದ ಶಕ್ತಿಗಳನ್ನ, ನಿನ್ನ ವಿರುದ್ಧವಾಗಿ ಆಡುವಂತ ನಕಾರಾತ್ಮಕ ಪದಗಳನ್ನ ಕೆಡವಿ ಬೀಳೋದಿಕ್ಕೆ ಈ ಕಾಲಘಟ್ಟದಲ್ಲಿ ದೇವರು ನಿನ್ನ ನಾಲಿಗೆಯನ್ನ ದೇವರು ಶಾರ್ಪ್ ಮಾಡಲಿಕ್ಕಾಗಿ ಹೋಗ್ತಾನೆ. ನೀನು ಒಂದೇ ಒಂದು ಮಾತು ಹೇಳು ಸಾಕು. ಈ ಕಾಲಘಟ್ಟದಲ್ಲಿ ವಂಚಿಸುವ ನಾಲಿಗೆಗಳು, ಈ ಕಾಲಘಟ್ಟದಲ್ಲಿ ದೇವ ಜನ ಪ್ರಾರ್ಥನೆ ಮಾಡ್ರಿ. ಮೋಸಕ್ಕೆ ಮಾತುಗಳಿಂದ ಒಳಪಟ್ಟವರು ನೀವು, ನಿಮ್ಮನ್ನ ದೇವರು ಅವರ ಮುಂದೆ ಬಲವಾಗಿ ನಿಲ್ಲಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಎಲ್ಲೆಲ್ಲಿ ನೀವು ಕುಗ್ಗಲ್ಪಟ್ರೋ ಅಲ್ಲೇ ದೇವರು ನಿಮ್ಮ ತಲೆಯನ್ನು ಎತ್ತತಕ್ಕಂತೆ ಮಾಡುತ್ತಾನೆ. ಹೆಂಗೆ ಉದ್ಧಾರ ಆಗ್ತೀಯ ಅಂತ ನಿನ್ನ ವಿರುದ್ಧವಾಗಿ ಜನ ನಾಲ್ಗೆಗಳಿಂದ ನಿನ್ನ ವಿರುದ್ಧವಾಗಿ ಕುಯುಕ್ತಿ ಮಾಡಿ ನಿನ್ನನ್ನು ಕೆಡವಾಕೋದಕ್ಕೆ ಪ್ರಯತ್ನ ಮಾಡಿದ್ರು, ನಾನು ಹೇಳ್ತೇನೆ, ಆ ನಾಲ್ಗೆಗಳನ್ನು ಖಂಡಿಸೋದಿಕ್ಕೆ ಈ ಕಾಲಘಟ್ಟದಲ್ಲಿ ನಿಮ್ಮ ನಾಲ್ಗೆಯನ್ನು ದೇವರು ಶಾರ್ಪ್ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನಿಂದ ದೇವರು ನಿಮ್ಮ ನಾಲ್ಗೆಯನ್ನು ಅಭಿಷೇಕಿಸುತ್ತಾ ಇದ್ದಾನೆ. ನೀನು ನುಡಿದಾಗ
ಕೀರ್ತನೆ 107:41. ಕಷ್ಟದಲ್ಲಿದ್ದ ದೀನರನ್ನ ಉನ್ನತಕ್ಕೆ ಏರಿಸಿ ಕುರಿ ಹಿಂಡಂತೆ ಹೆಚ್ಚಿಸಿದನು. ಯಥಾರ್ಥರು ಇದನ್ನು ನೋಡಿ ಹಿಗ್ಗುವರು, ಕೆಡುಕು ಬಾಯಿ ಮುಚ್ಚಿ ಹೋಗುವುದು. ಇನ್ನೊಂದು ಸಾರಿ ಹೇಳ್ತಾನೆ, ನಿನ್ನ ವಿರುದ್ಧವಾಗಿ ಯಾರೆಲ್ಲ ಮಾತಾಡಿದ್ರೋ ಅವರ ಬಾಯಿಯನ್ನು ದೇವರು ಮುಚ್ತಾನೆ. ಇದು ನನಗುಳ್ಳದಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಕೆಡುಕು ಬಾಯನ್ನ ದೇವರು ಮುಚ್ಚುತ್ತಾನೆ. ಯಾವಾಗಲೂ ನಿನ್ನನ್ನು ನೋಡಿ ನಿರುತ್ಸಾಹದ ಪದ, ಯಾವಾಗಲೂ ನಿನ್ನನ್ನು ನೋಡಿ ಶಾಪದ ಪದ, ಯಾವಾಗಲೂ ನಿನ್ನನ್ನು ನಿನ್ನ ಮಕ್ಕಳನ್ನು ನೋಡಿ ನಿನ್ನ ಆಫೀಸಲ್ಲಿ ಹೋದಾಗ ನಿನ್ನನ್ನು ಹೀಯಾಳಿಸುವ ಪದ. ದೇವರು ಹೇಳ್ತಾನೆ, ನಾನು ಆ ಬಾಯಿಯನ್ನು ಮುಚ್ಚಲಿಕ್ಕೆ ಹೋಗ್ತೇನೆ. ಹೇಗೆ ದೇವರು ಮುಚ್ಚಲಿಕ್ಕಾಗಿ ದೇವರು ಹೋಗ್ತಾನೆ ಗೊತ್ತಾ? ಬೈಬಲ್ ಹೇಳುತ್ತೆ, ನಿನ್ನನ್ನು ದೇವರು ಹೆಚ್ಚಿಸಲಿಕ್ಕಾಗಿ ದೇವರು ಹೋಗ್ತಾನೆ, ನಿನ್ನನ್ನು ದೇವರು ಅಭಿವೃದ್ಧಿ ಪಡಿಸಲಿಕ್ಕಾಗಿ ಹೋಗ್ತಾನೆ. ಈ ಮುಂದಿನ 6 ತಿಂಗಳು ನೀನು ಅಭಿವೃದ್ಧಿ ಆಗುತ್ತೆ, ಮುಂದಿನ 6 ತಿಂಗಳು ನೀನು ಬೆಳೆಯುತ್ತೆ, ಮುಂದಿನ 6 ತಿಂಗಳು ನೀನು ಹೆಚ್ಚುತ್ತೆ, ಮುಂದಿನ 6 ತಿಂಗಳು ನೀನು ಆಶೀರ್ವದಿಸಲ್ಪಡುತ್ತೆ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳಲಿ. ಕೆಲವರನ್ನು ಕಂಡ್ರೆ ಭಯ. ಯಾಕೆ ಭಯ ಗೊತ್ತಾ? ಏನ್ ಮಾತಾಡ್ಬಿಡ್ತಾರೋ ಅನ್ನೋ ಭಯ. ಆದ್ರಿಂದ ಕೆಲವರು ಏನ್ ಮಾಡ್ತೀರಾ, ಅವರಿಂದ ದೂರ ಉಳಿಯಕ್ಕೆ ಪ್ರಯತ್ನ ಮಾಡ್ತೀರಾ. ನಾನು ಹೇಳ್ತೀನಿ, ಇನ್ಮೇಲೆ ದೂರ ಉಳಿಬೇಡ್ರಿ. ನಾನು ಹೇಳ್ದೆ, ಇನ್ಮೇಲೆ ದೂರ ಉಳಿಬೇಡ್ರಿ. ಕಾರಣ ದೇವರ ಅವರ ಬಾಯಿಯನ್ನು ಮುಚ್ಚಲಿಕ್ಕಾಗಿ ದೇವರು ಹೋಗ್ತಾನೆ. ಹೇಗೆ ಮುಚ್ತಾನೆ ಗೊತ್ತಾ? ದೇವರು ಒಂದು ಕಡೆ ನಿನ್ನನ್ನು ಅಭಿವೃದ್ಧಿ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ನಿನ್ನ ಶತ್ರುವಿನ ತಲೆ ತಕ್ಕಂತೆ ದೇವರು ಮಾಡ್ತಾ ಇರ್ತಾನೆ. ವಿಕ್ಟರಿ ಸಮಯ ಇದು, ನಾವು ಹೆಚ್ಚಾಗುವ ಸಮಯ. ನಾನು ಹೇಳ್ತೇನೆ, ಈ ಸಭೆಯ ಕುರಿತಾಗಿ ಯಾರೆಲ್ಲ ಏನೇ ಮಾತಾಡಿದ್ರು ನಮ್ಮ ಅಭಿವೃದ್ಧಿ ಅವರ ಬಾಯನ್ನು ಮುಚ್ಚುತ್ತೆ. ನಿನ್ನ ಅಭಿವೃದ್ಧಿ, ನಿನ್ನ ಬೆಳವಣಿಗೆ, ನಿನ್ನ ಉದ್ಧಾರ, ನಿನ್ನ ಆಶೀರ್ವಾದ, ನಿನ್ನ ಹೆಚ್ಚುವಿಕೆ ಶತ್ರು ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಶತ್ರು ಬಾಯಿ ದೇವರು ಮುಚ್ಚುತ್ತಾನೆ. ಕಡೆಯದಾಗ ಒಂದು ಪದ ಹೇಳಿ ನಿಲ್ಲಿಸ್ಲಾ? ನಾನು ಹೇಳಿ ನಿಲ್ಲಿಸ್ಲಾ? ಈ 2025ರಲ್ಲಿ ನೀನು ಸ್ವಂತ ಮನೆಗಳನ್ನು ಕಟ್ಟೋ ಕೃಪೆ ದೇವರು ಕೊಡುತ್ತಾನೆ. ಈ 2025ರಲ್ಲಿ ಲಕ್ಷಗಳು ಕೋಟಿಗಳು ನಿನ್ನ ಕೈಗಳಲ್ಲಿ ಬರತಕ್ಕಂತೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುತ್ತಾನೆ. ಈ 2025ರಲ್ಲಿ ನಮ್ಮ ಸಭೆಯೊಳಗಡೆ ಸಾಲಗಾರರು ಇರೋದಿಲ್ಲ, ಸಾಲ ಕೊಡುವವರಾಗಿ ದೇವರು ಪ್ರತಿಯೊಬ್ಬರನ್ನು ಹೆಚ್ಚಿಸುತ್ತಾನೆ. ಈ 2025 ಯಾರಾದ್ರೂ ಗಟ್ಟಿಯಾಗಿ ಹೇಳ್ರೆ, ನನ್ನ ವಿರುದ್ಧವಾಗಿ ಕೆಡುಕು ಬಾಯಿಗಳು ಮುಚ್ಚಲ್ಪಡುವುದು. ನಾನೊಂದು ದರ್ಶನ ಇಲ್ಲಿ ನಿಂತಿರ್ಬೇಕಾದ್ರೆ ಕಾಣ್ತಾ ಇದ್ದೀನಿ. ಒಂದು ವ್ಯಕ್ತಿ ತಾನು ಎದ್ದೊಳಕ್ಕೆ ಆಗಲ್ಲ ಅಂತ ಹೇಳಿ ತಲೆ ಮೇಲೆ ಹಿಂಗೆ ಕೈ ಕಟ್ಕೊಂಡು ಕುತ್ಕೊಂಡಿರೋ ಒಂದು ವ್ಯಕ್ತಿ. ನಾನು ಕಾಣ್ತಾ ಇದ್ದೀನಿ, ಒಂದು ಕೈ ಅವನನ್ನು ಹಿಡಿದು ಅವನನ್ನು ಮೇಲಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸುತ್ತಾ ಇರೋದನ್ನು ನಾನು ಕಾಣ್ತಾ ಇದ್ದೇನೆ. ಇವತ್ತು ನಾನು ಇದರ ಮಧ್ಯದಲ್ಲಿ ಕುಳಿತಿರೋರು ಯಾವ ಜೀವನದಲ್ಲಿ ಸಂಭವಿಸುವುದು ಪಾಸ್ಟರ್, ನನ್ನ ಜೀವನದಲ್ಲಿ ಆಗಲ್ಲ ಅಂತ ಹೇಳಿ ಕಣ್ಣೀರಲ್ಲಿ ಇರುವವರು ಇದರ ಮಧ್ಯದಲ್ಲಿ ಕೆಲವರು ಇದ್ದೀರಾ. ನಾನು ನಿನ್ನನ್ನೇ ನೋಡಿಕೊಂಡು ಹೇಳ್ತಾ ಇದ್ದೀನಿ, ನಿನ್ನನ್ನು ದೇವರು ಹೆಚ್ಚಿಸಿ, ನಿನ್ನ ಮುಂದೆ ದೇವರು ಆಶೀರ್ವಾದದ ಬಾಗಿಲನ್ನು ತೆರೆದು ಕೆಡುಕನ ಬಾಯನ್ನ ದೇವರು ಮುಚ್ಚುವನು. ಕೆಡುಕನ ಬಾಯನ್ನ ದೇವರು ಮುಚ್ಚುವನು. ಕೆಡುಕನ ಬಾಯನ್ನ ದೇವರು ಮುಚ್ಚುವನು. ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಚಲಿಸುತ್ತಾ ಇದೆ. ಆ 2 ಕರಗಳನ್ನು ಗಟ್ಟಿಯಾಗಿ ತಟ್ಟಿ
ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತ್ಕೊಳ್ರಿ. ಯೇಸುವಿನ ನಾಮದಲ್ಲಿ ನ್ಯೂ ಪ್ರಮೋಷನ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ನ್ಯೂ ಇನ್ಕ್ರಿಮೆಂಟ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಮುಂದಿನ 6 ತಿಂಗಳು ಹೊಸದನ್ನ ನೀನು ಕಾಣಲಿಕ್ಕಾಗಿ ಹೋಗುತ್ತೆ. ನಿನ್ನ ಅಭಿವೃದ್ಧಿ ಶತ್ರುವಿನ ಬಾಯಿಯನ್ನು ಮುಚ್ಚುತ್ತೆ. ನಿನ್ನ ಅಭಿವೃದ್ಧಿ ಶತ್ರುವಿನ ಬಾಯಿಯನ್ನು ಮುಚ್ಚುತ್ತೆ. ಗಟ್ಟಿಯಾಗಿ ಕೈಗಳು ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ ಗಟ್ಟಿಯಾಗಿ. ನಾನು ಹೇಳಿದೆ ಗಟ್ಟಿಯಾಗಿ. ನಿನ್ನ ಬಾಯಿಯಲ್ಲಿ ಸ್ತೋತ್ರ ಉಂಟಾಗಲಿ. ಗಟ್ಟಿಯಾಗಿ ಸ್ತೋತ್ರ ಹೇಳು. ಗಟ್ಟಿಯಾಗಿ ಸ್ತೋತ್ರ ಹೇಳು. ಗಟ್ಟಿಯಾಗಿ ಸ್ತೋತ್ರ ಹೇಳು. ಶತ್ರುವಿನ ಬಾಯಿಯನ್ನು ದೇವರು ಮುಚ್ಚಿಸುವ ಸಮಯ. ನಿನ್ನ ವಿರುದ್ಧವಾಗಿ ಕೇಡಿನ ನಾಲಿಗೆಗಳಿಗೆ ದೇವರು ಮುಯ್ಯಿ ತೀರಿಸುವ ಸಮಯ. ಜೀವ ಉಂಟಾಗಲಿ, ಜೀವ ಉಂಟಾಗಲಿ. ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ನಾಲಿಗೆ ಬಂದು ಕೂತುಕೊಳ್ಳಲಿ. ಪ್ರತಿಯೊಬ್ಬರ ನಾಲಿಗೆ ಪವಿತ್ರಾತ್ಮನಿಂದ ತುಂಬಲ್ಪಡಲಿ. ಕೈಗಳು ತಟ್ಟಿ ಒದ್ದಿಕೊಳ್ಳ್ರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ನನಗೆ ನಿಮ್ಮ ಶಬ್ದ ಕೇಳಬೇಕು. ನಮಗೆ ನಿನ್ನ ಶಬ್ದ ಕೇಳಬೇಕು. ಅನ್ಯ ಭಾಷೆಗಳಲ್ಲಿ ಗಟ್ಟಿಯಾಗಿ ಮಾತಾಡ್ತಾ ಇರಿ. ಕೆಲ ನಾಲಿಗೆಯಲ್ಲಿ ಪವಿತ್ರಾತ್ಮನ ಬಲ ಇಳಿಯುತ್ತಾ ಇದೆ. ಕೆಲ ನಾಲಿಗೆಗಳನ್ನು ಪರಿಶುದ್ಧಾತ್ಮನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾ ಇದ್ದಾನೆ. ಕರಗಳನ್ನು ಗಟ್ಟಿಯಾಗಿ ತಟ್ಟಿ, ಈ ನಾಲಿಗೆ ನನಗೆ ಬೇಕು ಅಂತ ಹೇಳೋರು ಮಾತ್ರ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. Yes. 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 ಆ ನಾಲಿಗೆ ಬಂಧನ ಬಿಚ್ಚಲಿ. ನಿನ್ನ ಸ್ತೋತ್ರ ಹೇಳದೆ, ನಿನ್ನ ಅನ್ಯ ಭಾಷೆ ಮಾತಾಡಕ್ಕಾಗದೆ, ನಿನ್ನ ನಾಲಿಗೆಯಲ್ಲಿ ಯಾವಾಗಲೂ ತಪ್ಪು ಪದಗಳು, ಕೆಟ್ಟ ಮಾತುಗಳು, ಮರಣದ ಮಾತುಗಳನ್ನು ಪ್ರೇರೇಪಿಸುವ ಎಲ್ಲ ದುರಾತ್ಮನ ಶಕ್ತಿಗಳ ಬಲಗಳು ಮುರಿಯಲಿ. ಆ ನಾಲಿಗೆ ಕಟ್ಟುಗಳು ಮುರಿಯಲಿ. ಎಲ್ಲರ ಕೈಗಳನ್ನ ಮೇಲೆತ್ತರಿ. ಗಟ್ಟಿಯಾಗಿ ಕೂಗಿ ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟವನು. ಯೇಸುವಿನ ನಾಮದಲ್ಲಿ ಇಂದಿನ ಕಾಲದಲ್ಲಿ ನಾನು ಗೊತ್ತಿಲ್ಲದೆ ನುಡಿಯಲ್ಪಟ್ಟ ಯಾವುದೇ ಶಾಪದ ಪದಗಳು, ನಕಾರಾತ್ಮಕವಾದ ಪದಗಳು, ಸೋಲಿನ ಪದಗಳು, ಅಸಮಾಧಾನದ ಪದಗಳು, ಶತ್ರುವಿಗೆ ಅವಕಾಶವಾಗುವ ಪದಗಳು ನಾನು ನುಡಿದಿದ್ದರೆ ಯೇಸುವಿನ ರಕ್ತದಿಂದ ಅದನ್ನು ಅಳಿಸಿ ಬಿಡುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅವುಗಳನ್ನು ನಿರ್ವೀರ್ಯ ಮಾಡುತ್ತಾ ಇದ್ದೇನೆ. ಪವಿತ್ರಾತ್ಮನ ಬಲದಿಂದ ಅವುಗಳ ಮೇಲೆ ನಾನು ಜಯ ಹೊಂದುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಅನುಗ್ರಹಿಸಲ್ಪಟ್ಟವನು, ನಾನು ಆಶೀರ್ವದಿಸಲ್ಪಟ್ಟವನು, ಉದ್ಧಾರಕ್ಕಾಗಿ ಕರೆಯಲ್ಪಟ್ಟವನು. ನಾನು ನನ್ನ ಕುಟುಂಬ ಹೆಚ್ಚಿಸಲ್ಪಡುತ್ತೇವೆ, ಅಭಿವೃದ್ಧಿಯಾಗುತ್ತೇವೆ. ನಾನು ಬಾಲವಲ್ಲ,
ನಾನು ತಲೆಯಾಗಿರುತ್ತೇನೆ. ನಾನು ಅಭಿಷಕ್ತನು, ದೇವರಿಗೆ ಪ್ರಿಯಪಟ್ಟವನು, ದೇವರಿಗೆ ಅಮೂಲ್ಯನು, ದೇವರಿಂದ ಆರಿಸಲ್ಪಟ್ಟವನು, ದೇವರಿಗಾಗಿ ಮಹಿಮೆಯಾದ ಕಾರ್ಯವನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟವನು. ಯೇಸುವಿನ ನಾಮದಲ್ಲಿ ನನಗುಳ್ಳದೆಲ್ಲವೂ ಆಶೀರ್ವದಿಸಲ್ಪಟ್ಟಿದ್ದು. ಸೋಲು ನನಗಿಲ್ಲ, ಬಾಧೆ ನನಗಿಲ್ಲ, ಕಣ್ಣೀರು ನನಗಿಲ್ಲ, ನಿರಾಶೆ ನನಗಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಬಲ ಉಳ್ಳವನು, ನಾನು ಪವಿತ್ರಾತ್ಮ ಉಳ್ಳವನು. ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಪವಿತ್ರಾತ್ಮ ಉಳ್ಳವನು. ಹೇಳ್ರಿ ಶತ್ರುವೇ, ಹೇಳ್ರಿ ಏ ಶತ್ರುವೇ, ನಿನ್ನ ನಾಲಿಗೆ ಮಾತು, ನಿನ್ನ ಮಾತಿನ ಕುತಂತ್ರಗಳು, ನಿನ್ನ ಮಾತಿನ ವಂಚನೆಗಳು ನನ್ನಲ್ಲಾಗಲಿ ನನ್ನ ಕುಟುಂಬದಲ್ಲಾಗಲಿ ಫಲಿಸೋದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಹೆಚ್ಚಿಸಲ್ಪಡುವೆನು, ನಾನು ಆಶೀರ್ವದಿಸಲ್ಪಡುವೆನು, ನಾನು ಅನುಗ್ರಹಕ್ಕಾಗಿ ಕರೆಯಲ್ಪಟ್ಟವನು. ಅದು ನಂಬರ್ ಮಾತ್ರ. ಗಟ್ಟಿಯಾಗಿ ಹೇಳ್ರಿ, ಬೋಲೋ ಯೇಸು ಮಸೀಹ್. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಬೋಲೋ ಯೇಸು ಮಸೀಹ್. ಪರಿಶುದ್ಧನಾದ ದೇವರೇ, ಸಮಾಧಾನಕ್ಕೆ ನಿನ್ನ ಮಕ್ಕಳನ್ನು ಕಳಿಸಿಕೊಡು ಕರ್ತನೇ. ಈ ದಿವಸಗಳಲ್ಲಿ ಕೇಳಲ್ಪಟ್ಟ ವಚನದ ಪ್ರಕಾರ ದೊಡ್ಡ ಕಾರ್ಯವನ್ನು ನಿನ್ನ ನಾಮದಲ್ಲಿ ಕಾಣುವುದಕ್ಕೆ ಇವರು ಆಡುವ ಮಾತುಗಳು ಅದು ಪವಿತ್ರಾತ್ಮನಿಂದ ಕೂಡಿದ ಮಾತುಗಳಾಗಿರಲಿ. ಕರ್ತನೇ, ಸಮಾಧಾನಕ್ಕೆ ಕಳಿಸು. ಇವರು ನುಡಿದಿದ್ದು ಇವರು ಕಾಣಲಿ ದೇವರೇ, ಅನುಭವಿಸಲಿ ಅಪ್ಪ. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.